वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಈ 18ನೇ ಅಧ್ಯಾಯ ಹೇಗಿದೆ ಅಂತಂದ್ರೆ, ನಮ್ಮನ್ನ ನಾವು ಭಗವದ್ಗೀತೆ ಎಷ್ಟು ಅರ್ಥ ಮಾಡ್ಕೊಂಡಿದೀವಪ್ಪ ಅಂತ ನಮ್ಗೆ ಒಂಥರ ಎಕ್ಸಾಮ್ ಇದ್ದಂಗಿದೆ ಅಂದ್ರೆ ಖಂಡಿತ ತಪ್ಪಾಗೋದಿಲ್ಲ. ಯಾಕೆಂದ್ರೆ ಇಲ್ಲಿವರೆಗೂ ಎಲ್ಲ ವಿಷಯವನ್ನ ಭಗವಂತ ಹೇಳ್ಬಿಟ್ಟಿದಾನೆ. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಒಂಥರ ರಿವಿಷನ್ ತರ ಮಾಡ್ತಾ ಹೋಗ್ತಿದ್ದಾನೆ. ಅಂದ್ರೆ ಏನೇನೆಲ್ಲ ನೀನ್ ಕಲ್ತಿದ್ಯಾ ತಿಳ್ಕೊ, ಅಲ್ಲಿ ಹೇಳಿದ್ದೆ ಅಲ್ವಾ, ಇಲ್ಲಿ ತಿಳ್ಕೊಂಡಿದ್ದೆ ಅಲ್ವಾ, ಇದನ್ನ ನಾನ್ ಮುಂಚೆನೆ ಹೇಳಿದ್ದೆ ಅಲ್ವಾ. ಈ ರೀತಿ ನಮ್ಗೆ ಇಲ್ಲಿ 18ನೇ ಅಧ್ಯಾಯ ಏನಾಗ್ತಿದೆ, ಒಂಥರ ಈ ಎಕ್ಸಾಮ್ಸ್ ಹತ್ರ ಬರ್ತಿದ್ದಂಗೆ ರಿವಿಷನ್ ಕ್ಲಾಸಸ್ ಇರುತ್ತಲ್ಲ, ಆ ರೀತಿ ಇದೆ ಅಂತ ಅಂದ್ರೆ ಖಂಡಿತವಾಗ್ಲೂ ತಪ್ಪಾಗೋದಿಲ್ಲ. ಅದೇ ರೀತಿ ಭಗವಂತ ಒಂದು ಕಾರ್ಯ ಆಗ್ಬೇಕು ಅಂತ ಅಂದ್ರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈ ದೇಹ ಅಂದ್ರೆ ಜಾಗ ಮುಖ್ಯ, ಕರ್ತ ಮುಖ್ಯ, ಉಪಕರಣ ಮುಖ್ಯ, ಚಟುವಟಿಕೆ ಮುಖ್ಯ, ದೈವ ಮುಖ್ಯ ಅಂತ 5 ಕಾರಣಗಳನ್ನ ಮೊದ್ಲು ಹೇಳ್ತಾನೆ. ಆಮೇಲೆ ಇದಕ್ಕಿಂತ ಮುಂಚೆ ನಿನ್ಗೊಂದು ಪ್ರೇರೇಪಣೆ ಬೇಕಲ್ವಾ, ಆ ಪ್ರೇರೇಪಣೆಗೆ ಕರ್ಣ, ಕರ್ತ, ದೈವ ಇದೂ ಸಹ ಮುಖ್ಯ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಭಗವಂತ ಇಲ್ಲಿ ನಾವ್ ಅನ್ಕೊಂತಾ ಇದೀವಿ ಅಷ್ಟೇನೆ, ಈ ಕೆಲ್ಸ ನಾನ್ ಮಾಡ್ದೆ, ಆ ಕೆಲ್ಸ ನಾನ್ ಮಾಡ್ದೆ, ಈ ಕೆಲ್ಸ ನನ್ನಿಂದ ಆಗ್ತಿದೆ, ಆ ಕೆಲ್ಸ ನನ್ನಿಂದ ಆಗ್ತಿದೆ, ನಾವ್ ಅನ್ಕೊಳ್ತಾ ಇದೀವಿ ರೀ ಅಷ್ಟೇ. ಆದ್ರೆ ಇದಕ್ಕೆ ಒಂದು ಕೆಲ್ಸ ಆಗಬೇಕು ಅಂದ್ರೆ ಇದು ಪ್ರಯತ್ನಕ್ಕೆ 3 ಕಾರಣ ಆದ್ರೆ, ಆ ಪ್ರಯತ್ನ ಪಟ್ಟಂತಹ ಕೆಲಸ ಫಲ ಕೊಡ್ಬೇಕು ಅಂದ್ರೆ 5 ಕಾರಣಗಳು ಅಂತ ಈಗ ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರೆ ಜಸ್ಟ್ ನಾವೆಲ್ಲರೂ ನಿಮಿತ್ತ ಅಷ್ಟೇ. ಏಕೆ ಅಂತ ಅಂದ್ರೆ ಆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ನಾವೀಗ ಆಲ್ರೆಡಿ ವಿಶ್ವರೂಪದಲ್ಲಿ ತಿಳ್ಕೊಂಡ್ವಿ ಅಲ್ವಾ. ಅಂದ್ರೆ ಭೀಷ್ಮ ಪಿತಾಮಹ ಇರಬಹುದು ಅಥವಾ ಯೋಧರಿರ್ಬೋದು, ಅವರೆಲ್ಲರೂ ಆಲ್ರೆಡಿ ಭಗವಂತನ ಬಾಯಿಗೆ ಹೋಗ್ತಾ ಇದ್ದಾರೆ, ಭಗವಂತನ ಬಾಯಲ್ಲಿದ್ದಾರೆ. ಕೆಲವರು ಅವರ ವೃಂಡಗಳೆಲ್ಲ ಭಗವಂತನ ಹಲ್ಲಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದೆ, ಅವನ್ ತಿಂತಾ ಇದ್ದಾನೆ. ಇದನ್ನೆಲ್ಲ ಆ ಅರ್ಜುನ ನೋಡಿದಾಗ ಅವನು ಹೇಳ್ತಾನೆ, ಅಯ್ಯೋ ಆಲ್ರೆಡಿ ಇವರೆಲ್ಲ ಬದುಕಿದ್ದಾರೆ, ಆದ್ರೆ ನಿನ್ ಬಾಯಲ್ಲಿ ಹೋಗ್ತಾ ಇದಾರಲ್ಲ ಅಂತ ಅಂದಾಗ ಭಗವಂತ ಒಂದು ಮಾತು ಹೇಳ್ತಾನೆ, ಇದೆಲ್ಲವುದು ಪೂರ್ವ ನಿರ್ಧಾರಿತ, ಹಾಗಾಗಿ ನೀನ್ ಯುದ್ಧ ಮಾಡು, ನೀನ್ ಯಾಕೆ ಹೆದರ್ಕೊಂತ್ಯಾ ಅಂತ ಭಗವಂತ ಹೇಳ್ತಾನೆ ಅಲ್ವಾ. ಅದೇ ರೀತಿ ಇಲ್ಲಿ ಒಂದು ಕಾರ್ಯ ಆಗ್ಬೇಕು ಅಥವಾ ಆ ಕಾರ್ಯಕ್ಕೆ ಒಂದು ಪ್ರೇರೇಪಣೆ ಬೇಕು ಅಂದ್ರೂ ಅಷ್ಟೇ, ಎಲ್ಲವುದೂ ಸಹ ನಿಮಿತ್ತ. ನಾವು ಜಸ್ಟ್ ಒಂದು ರೀಸನ್ ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಇನ್ನೂ ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂತ ಅಂದ್ರೆ, ಯಾರೋ ಒಬ್ರು ಹೋಗ್ಬಿಟ್ರು ಅಂತ ಅನ್ಕೊಳ್ಳೋಣ. ಅವಾಗ ಅವರು ರೀಸನ್ಸ್ ಹೇಳ್ತಾರೆ, ಅಯ್ಯೋ ಒಂದ್ ಅರ್ಧ ಗಂಟೆ ಮುಂಚೆ ನಾವು ಹಾಸ್ಪಿಟ್ಲಿಗೆ ಹೋಗಿದ್ದಿದ್ರೆ ಬದುಕ್ತಿದ್ರಂತೆ ಅಂತ. ಹೌದಾ, ಅರ್ಧ ಗಂಟೆ ಮುಂಚೆ ಹೋಗಿದ್ರೆ ಬದುಕ್ತಿದ್ರಾ ಅಂತ ನೋಡೋದಾಗಿದ್ರೆ ಇನ್ನೊಂದ್ ಸ್ವಲ್ಪ ದಿನ ಹೋಗಿ ಇನ್ನೊಂದು ವಿಷಯ ನಮ್ಮ ಕಿವಿಗ್ ಬೀಳುತ್ತೆ, ಇನ್ನೊಬ್ರು ಹೋಗ್ಬಿಟ್ರಂತೆ ಅಂತ. ಅವ್ರು ಹೇಗ್ ಹೋದ್ರು ಅಂತ ಅಂದ್ರೆ, ಅವ್ರಿಗೆ ಹಾರ್ಟ್ ಆಪರೇಷನ್ ಆಗ್ಬೇಕು ಅಂತ ಇರುತ್ತೆ. ಹಾರ್ಟ್ ಆಪರೇಷನ್ಗೆ ಇನ್ನೇನು ಡಾಕ್ಟರ್ ಕರ್ಕೊಂಡ್ ಹೋಗ್ಬೇಕು ಅಂತಾನೂ ಇರ್ತಾರೆ. ಅವ್ರು ಹಾಸ್ಪಿಟ್ಲಲ್ಲೇ ಇರ್ತಾರೆ. ಆಪರೇಷನ್ ಡೇಟು ಪ್ರತಿಯೊಂದು ಫಿಕ್ಸ್ ಆಗಿರುತ್ತೆ. ಆದ್ರೆ ನೋಡಿದ್ರೆ ಇದ್ದಕ್ಕಿದ್ದ ಹಾಗೆ ಆಪರೇಷನ್ಗಿಂತ ಇನ್ನು 1-2 ಗಂಟೆಗಳ ಮುಂಚೆ ಇದ್ದಕ್ಕಿದ್ದಾಗೆ ಆ ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ ಹೋಗುತ್ತೆ. ಹಾಸ್ಪಿಟ್ಲಲ್ಲೇ ಇದ್ರಲ್ವಾ, ಆಪರೇಷನ್ಗೂ ಡೇಟ್ ಎಲ್ಲ ಫಿಕ್ಸ್ ಆಗಿತ್ತಲ್ವಾ, ಡಾಕ್ಟರ್ಗಳೆಲ್ಲ ನೋಡಿದ್ರಲ್ವಾ. ಅಂದ್ರೆ ಇದೆಲ್ಲ ಏನು ಅಂದ್ರೆ ಜಸ್ಟ್ ರೀಸನ್ ಅಷ್ಟೇ. ಅವ್ರು ಹೋದ್ರು, ಇವ್ರು ಹೋದ್ರು, ಹೀಗಾಗ್ಬೇಕಿತ್ತು, ಹಾಗಾಗ್ಬೇಕಿತ್ತು, ಹೀಗಾಯ್ತು, ಹಾಗಾಯ್ತು, ಯಾವುದೇ ನೋಡ್ಲಿ, ಜಸ್ಟ್ ಇಟ್ ಇಸ್ ಎ ರೀಸನ್. ಹೋಗೋದಿಕ್ಕೊಂದು ಕಾರಣ ಬೇಕು ಅಷ್ಟೇನೆ. ಹಾಗೆ ನಾವಿರೋದಕ್ಕೂ ಒಂದು ಕಾರಣ. ನೋಡಿ, ಸಾಮಾನ್ಯವಾಗಿ ನಮ್ಗೇನಾದ್ರು ತುಂಬಾ ಕಷ್ಟ ಬಂದಾಗ ನಾವ್ ಹೇಳ್ತೀವಿ, ಅಯ್ಯೋ ನಾನಾಗಿದ್ದಕ್ಕೆ ನಿಭಾಯಿಸ್ತಾ ಇದ್ದೀನಪ್ಪ, ಬೇರೆಯವ್ರಾಗಿದ್ರೆ ನಿಭಾಯಿಸ್ತಾ ಇರ್ಲಿಲ್ಲ. ಅಂದ್ರೆ ಇದ್ರ ಅರ್ಥ ಏನು? ನೀನ್ ನಿಭಾಯಿಸ್ತೀಯ ಅಂತ ಗೊತ್ತು, ಅದಕ್ಕೆ ಭಗವಂತ ಅದನ್ನ ನಿನಗ್ ಕೊಟ್ಟಿದ್ದಾನೆ. ಇದಕ್ಕೆ ಒಂದು ಪುಟ್ಟ ಕತೆ ಹೇಳ್ಬೇಕು ಅಂತ ಅಂದ್ರೆ, ಒಂದು ಊರು, ಆ ಊರಿನಲ್ಲಿ ಒಬ್ಬ ಸಾಧುಗಳು ಬರ್ತಾರೆ. ಸಾಧುಗಳು ಬಂದು ಸಾಧುಗಳು ಹೇಳ್ತಾರೆ, ಆ ನಿಮ್ಗೆ ಏನೆಲ್ಲ ಕಷ್ಟಗಳಿದೆ, ಆ ಕಷ್ಟಗಳನ್ನೆಲ್ಲ ಒಂದು ಗಂಟು ಮಾಡ್ಕೊಂಡ್ ಬನ್ನಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಬರೆದ್ ಬಿಟ್ಟು ಅದನ್ನೆಲ್ಲ ಒಂದು ಆ ಬಟ್ಟೆ ಅಲ್ಲಿ ಹಾಕಿ ಗಂಟು ಕಟ್ಕೊಂಡ್ ಬನ್ನಿ. ನಿಮ್ಮ ಎಲ್ಲ ಗಂಟುಗಳನ್ನ ನಾನು, ಅಂದ್ರೆ ನಿಮ್ಮ ಎಲ್ಲ ಕಷ್ಟಗಳನ್ನ ನಾನು ಪರಿಹರಿಸ್ತೀನಿ ಅಂತ.
ಕೆಲವ್ರ ಗಂಟು ತುಂಬಾ ಪುಟ್ಟಕ್ಕಿದ್ರೆ, ಕೆಲವ್ರ ಗಂಟು ತುಂಬಾ ದೊಡ್ಡಕ್ಕಿರುತ್ತೆ, ಕೆಲವ್ರ ಗಂಟು ಭಾರ ಇರುತ್ತೆ, ಕೆಲವ್ರ ಗಂಟು ಹಗುರ ಹಗುರ ಇರುತ್ತೆ. ಎಲ್ಲ ತಗೊಂಡ್ ಹೋಗಿ ಅವರವರ ಆ ಕಷ್ಟದ ಗಂಟುಗಳನ್ನ ಆ ಮುನಿಗಳ ಮುಂದೆ ಇಡ್ತಾರೆ. ಮುನಿಗಳು ತುಂಬಾ ಯೋಚನೆ ಮಾಡ್ತಾರೆ. ಯೋಚನೆ ಮಾಡ್ಬಿಟ್ಟು, ಆ ಈ ಕಷ್ಟ ಎಲ್ಲ ಪರಿಹಾರ ಆಗತ್ತೆ. ಆದ್ರೆ ನೀವು ಬೇರೆ ಯಾವ್ದಾದ್ರು ಅಂದ್ರೆ ಗಂಟೆಗಳನ್ನ ಮತ್ತೆ ತಗೊಂಡ್ ಹೋಗಿ ಅಂತ ಹೇಳ್ತಾರೆ. ಆದ್ರೆ ವಿಚಿತ್ರ ಏನಪ್ಪಾ ಅಂತ ಅಂದ್ರೆ, ಯಾರೂ ಸಹ ಬೇರೆಯವ್ರ ಗಂಟನ್ನ ತಗೊಂಡ್ ಹೋಗೋದಿಲ್ವಂತೆ. ಅವ್ರವ್ರ ಗಂಟನ್ನೇ ತಗೊಂಡ್ ಹೋಗ್ತಾರಂತೆ. ಯಾಕೆ ಅಂತ ಅಂದ್ರೆ, ಅವ್ರಿಗ್ ಗೊತ್ತಿರುತ್ತೆ ಬೇರೆಯವ್ರ ಕಷ್ಟಕ್ಕಿಂತ ನನ್ನ ಕಷ್ಟನೇ ವಾಸಿ ಅಪ್ಪ. ಐ ಕ್ಯಾನ್ ಹ್ಯಾಂಡಲ್ ಇಟ್. ಅಂದ್ರೆ ಇದ್ರ ಅರ್ಥ ಏನು ಅಂತ ಅಂದ್ರೆ, ನಮಿಗ್ ಗೊತ್ತಿದೆ ನಮ್ಗೇನ್ ಕಷ್ಟ ಬಂದಿದೆ ಅದನ್ನ ನಾವ್ ಎದುರಿಸ್ಬೋದು ಅಂತ. ನಾವು ಹೇಳ್ತೀವಿ ಬಾಯಲ್ಲಿ ಅಷ್ಟೇ ಕಣ್ರೀ, ಅಯ್ಯೋ ಎದುರ್ಸಕ್ಕಾಗಲ್ಲ, ಹಾಗ್ ನೋಡ್ಬಿಡೋದಿತ್ತು. ಇಲ್ಲಿ ನಾನ್ ಹೇಳ್ತಾ ಇದ್ದೀನಿ, ಆದ್ರೆ ಇದನ್ನೆಲ್ಲ ನೀವ್ ಅನುಭವಿಸಿರ್ತೀರ ಅಷ್ಟೇ. ಅದಕ್ಕೋಸ್ಕರನೇ ಇಲ್ಲಿ ಒಂದು ಕಾರ್ಯ ಆಗ್ಬೇಕು ಅಂದ್ರೂನು ಅಷ್ಟೇ, ಅಂದ್ರೆ ಕಾರ್ಯ ಸಂಪನ್ಮೂಲ ಆಗ್ಬೇಕು ಅಂದ್ರು 5 ಕಾರಣಗಳಿದೆ. ಹಾಗೇನೆ ಅದಕ್ಕೆ ಪ್ರೇರೇಪಣೆ ಬೇಕು ಅಂದ್ರೂನು 3 ಮುಖ್ಯವಾದ ಕಾರಣಗಳು ಅಂತ ಹೇಳ್ತಾ ಹೋಗ್ತಾರೆ. ಅಷ್ಟೇ ಅಲ್ಲ, ಇನ್ನು ಮುಂದೆ ಭಗವಂತ ಏನನ್ನೆಲ್ಲ ವಿವರಣೆಯನ್ನ ಕೊಡ್ತಾನಪ್ಪ ಅಂತ ನೋಡೋದಾದ್ರೆ, ಜ್ಞಾನಂ ಜ್ಞಾನ, ಕರ್ಮ ಕರ್ಮ, ಚ ಕೂಡ, ಕರ್ತ ಕರ್ತರ, ಚ ಕೂಡ ತ್ರಿವಿಧ, 3 ಬಗೆ, ಏವ ಖಂಡಿತವಾಗಿಯೂ, ಗುಣಭೇದತಃ ವಿಭಿನ್ನ ಪ್ರಕೃತಿ ಗುಣಗಳ ಪ್ರಕಾರ, ಪ್ರೋಕ್ತತ್ವೆ ಎಂದು ಹೇಳಲಾಗಿದೆ. ಗುಣ ಸಾಂಖ್ಯೇನ ವಿಭಿನ್ನ ಗುಣಗಳ ಪ್ರಕಾರ ಯಥಾವತ್ ಅವು ಇರುವಂತೆ, ಶೃಣು ಕೇಳು, ಯಾನಿ ಇವೆಲ್ಲವನ್ನ ಅಪಿ ಕೂಡ. ಅಂದ್ರೆ ಇಲ್ಲಿ ಕೃಷ್ಣ ಇನ್ನಷ್ಟು ಮತ್ತಷ್ಟು ಅರ್ಜುನನಿಗೆ ಜ್ಞಾನವನ್ನ ಕೊಡ್ತಾ ಇದ್ದಾನೆ. ಈಗ ಒಂದು ಕರ್ಮ ಆಗ್ಬೇಕು ಅಂತ ಅಂದ್ರೆ, ಆ ಕರ್ಮಕ್ಕೆ ಏನು ಪ್ರಭಾವ ಇರುತ್ತೆ ಅಂತ ನಾವು ಆಲ್ರೆಡಿ ತಿಳ್ಕೊಂಡ್ಬಿಟ್ಟಿದೀವಿ. ಈಗ ಆ ಕರ್ಮ ಹಾಗೂ ಆ ಕರ್ಮಕ್ಕೆ ಬೇಕಾದ ಜ್ಞಾನ ಮತ್ತೆ ಕರ್ತೃ ಹೇಗಿರುತ್ತೆ ಅಂತ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈಗ ಒಂದು ಕೆಲಸ ಆಗ್ಬೇಕು ಅಂದ್ರೆ ಒಂದು ಜ್ಞಾನ ಇರ್ಬೇಕು, ಒಂದು ಕರ್ಮ ಇರ್ಬೇಕು, ಒಂದು ಕರ್ತ ಇರ್ಬೇಕು. ಕರ್ತ ಮೀನ್ಸ್ ಒಬ್ಬ ಯಜಮಾನ ಇರ್ಲೇಬೇಕು. ಈಗ ಫಾರ್ ಎಕ್ಸಾಂಪಲ್ ಅಡಿಗೆ ಮಾಡ್ಬೇಕು ಅಂದ್ರೆ ಯಾರೋ ಒಬ್ರು ಮೇನ್ ಕುಕ್ ಇರ್ಲೇಬೇಕಲ್ವಾ? ಅಥವಾ ಮನೆ ನಡೀತಿದೆ ಅಂದ್ರೆ ಯಾರೋ ಒಬ್ಬ ಯಜಮಾನ ಇರ್ಬೇಕಲ್ವಾ? ಹಾಗೆ ಯಾವುದೇ ಕೆಲಸ ತಗೊಂಡ್ರು, ಒಂದ್ ಸ್ಕೂಲ್ ನಡಿಬೇಕಂದ್ರೂ ಅಲ್ಲೊಬ್ರು ಪ್ರಿನ್ಸಿಪಲ್ ಇರ್ತಾರೆ, ಅಲ್ಲೊಬ್ರು ಹೆಡ್ ಇರ್ತಾರೆ, ಅಲ್ಲೊಬ್ರು ಕಾರಣ ಇರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಸ್ಕೂಲ್ ಓಪನ್ ಆಗಿದೆ ಅಂತ ಅಂದ್ರೆ ಅವ್ರನ್ನ ಹೋಗಿ ಕೇಳಿ, ನೀವೇನಕ್ಕೆ ಸ್ಕೂಲ್ ಓಪನ್ ಮಾಡಿದ್ರಿ ಅಂತ. ಆಗ ಅವರು ದೇ ವಿಲ್ ಟೆಲ್ ದೇರ್ ಓನ್ ರೀಸನ್. ಇಲ್ಲಪ್ಪ ನಮ್ಮೂರಲ್ಲಿ ಆ ಸ್ಕೂಲೇ ಇರ್ಲಿಲ್ಲ, ನಾವೆಲ್ಲ ಎಷ್ಟು ದೂರ ಹೋಗಿ ಓದ್ತಾ ಇದ್ವಿ, ನನ್ನ ಮುಂದಿನ ಪೀಳಿಗೆ ಈ ರೀತಿ ಓದಬಾರ್ದು ಅಂದ್ರೆ ಕಷ್ಟ ಪಡಬಾರ್ದು ಅಂತ ಹೇಳಿ ನಾನು ಇಲ್ಲೇ ನಮ್ಮೂರಲ್ಲೇ ಸ್ಕೂಲ್ ಓಪನ್ ಮಾಡಿದೆ. ಅಥವಾ ಯಾರೋ ಒಂದು ಹೊಸದಾಗಿ ಬಿಸ್ನೆಸ್ ಓಪನ್ ಮಾಡ್ತಾರೆ, ಅವ್ರಿಗೆ ಹೋಗಿ ಕೇಳಿ ಏನಕ್ಕೆ ಬಿಸ್ನೆಸ್ ಓಪನ್ ಮಾಡಿದ್ರಿ? ಇಲ್ಲಪ್ಪ ನಾನು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ದೆ, ಅದ್ರ ಕಷ್ಟ ಏನು ಅಂತ ಗೊತ್ತು, ಆದ್ರೆ ಕೊನೆ ಪಕ್ಷ ನನ್ನ ಮುಂದಿನ ಪೀಳಿಗೆ ಕಷ್ಟ ಪಡದೇ ಇರ್ಲಿ ಅಂತ ನಾನು ಓಪನ್ ಮಾಡಿದೆ ಅಲ್ವಾ? ಈ ರೀತಿ ಪ್ರತಿಯೊಂದಕ್ಕೂ ಅದರದೇ ಆದ ಕಾರಣ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಕಾರ್ಯ ಆಗ್ಬೇಕು ಅಂದ್ರೆ ಜ್ಞಾನ, ಕರ್ಮ, ಕರ್ತೃ 3 ಇರ್ಲೇಬೇಕು. ಈ 3ರಲ್ಲಿ ಮತ್ತೆ 3 ವಿಧ. ಜ್ಞಾನದಲ್ಲಿ ರಾಜಸ, ತಾಮಸ, ಸಾತ್ವಿಕ. ಕರ್ಮದಲ್ಲಿ ರಾಜಸ, ತಾಮಸ, ಸಾತ್ವಿಕ. ಮತ್ತೆ ಕರ್ತನಲ್ಲೂ ಅಂದ್ರೆ ಆ ವ್ಯಕ್ತಿಯಲ್ಲೂ ಸಹ ರಾಜಸ, ತಾಮಸ, ಸಾತ್ವಿಕ. ನಾವು ಏನೇ ಒಂದು ಕೆಲಸ ಮಾಡ್ತೀವಿ ಅಂದ್ರೂ ಅದ್ರಲ್ಲಿ ಒಂದು ರಾಜಸ ಗುಣ, ಒಂದು ತಾಮಸ ಗುಣ, ಒಂದು ಸಾತ್ವಿಕ ಗುಣ ಹಾಸು ಹೊಕ್ಕಾಗೋಗ್ಬಿಟ್ಟಿರುತ್ತೆ. ಹೇಗೆ ಒಂದು ಬೇಸಿಕ್ ಅಡಿಗೆ ಇಂಗ್ರೀಡಿಯೆಂಟ್ಸ್ ಅನ್ನೋ ಹಾಗೆ, ಒಂದು ಮನೆ ಇವಾಗ ಸಪೋಸ್ ಏನು ಇಲ್ಲಪ್ಪ ಖಾಲಿ ಮನೆ, ಹಾಲು ಉಕ್ಕಿಸ್ತಾ ಇದೀವಿ ಅಂತಾನೆ ಅನ್ಕೊಂಡ್ರು ಸಹ ಬೇಸಿಕ್ ಆಗಿ ನಾವೇನೇನ್ ತಗೊಂಡ್ ಹೋಗ್ತೀವಿ? ಸಕ್ಕರೆ, ಉಪ್ಪು, ಕಾಫಿ ಪುಡಿ ಅಲ್ವಾ? ಮೇನಾಗಿ ತಗೊಂಡೇ ಹೋಗ್ತೀವಿ. ಸಕ್ಕರೆ, ಉಪ್ಪಂತೂ ಮಸ್ಟ್ ಅಂಡ್ ಶುಡ್ ತಗೊಂಡ್ ಹೋಗ್ತೀವಿ. ಯಾಕೆ ತಗೊಂಡ್ ಹೋಗ್ತೀವಿ? ಇಲ್ಲಪ್ಪ ಅದು ಬೇಸಿಕ್ಕು. ನಾವು ಹಾಲು ಉಕ್ಕಿಸ್ತಾ ಇದೀವಿ, ನಾವು ಹಾಲೇ ಇದ್ರೂನು ಸಹ ಒಂದು ಉಪ್ಪಿನ ಪ್ಯಾಕೆಟ್ ಇಟ್ಕೊಂಡು ಹೋಗಿರ್ತೀವಿ. ಎಲ್ಲಾದ್ರೂ ಒಂದ್ ಟ್ರಿಪ್ ಹೋಗ್ಬೇಕಂದ್ರೆ ನಾವು ಇಟ್ಕೊಂಡು ಹೋಗಿರ್ತೀವಿ. ಅದೇ ರೀತಿ ಇಲ್ಲಿ ಏನೇ ಆಗಬೇಕು ಅಂದ್ರೂನು ಸಹ ಅಲ್ಲಿ ಎಲ್ಲದಕ್ಕೂ ಜ್ಞಾನ, ಕರ್ಮ, ಕರ್ತ ಇದು 3ರಲ್ಲೂ ರಾಜಸ, ತಾಮಸ, ಸಾತ್ವಿಕ ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. ಹಾಗೇನೆ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಅಂದ್ರೆ, ಪ್ರೋಕ್ಚುತ್ತೆ ಗುಣ ಸಂಖ್ಯೇನ. ಅಂದ್ರೆ ಎಲ್ಲಿ ಹೇಳಿದಾರಪ್ಪ ಈ ತರ ಜ್ಞಾನ, ಕರ್ಮ, ಕರ್ತ ಇದ್ರಲ್ಲೆಲ್ಲ ರಾಜಸ, ತಾಮಸ, ಸಾತ್ವಿಕ ಅಂತ ಎಲ್ಲಿ ಹೇಳಿದ್ದಾರೆ ಅಂತ ಅಂದ್ರೆ, ಗುಣ ಸಂಖ್ಯೇನ ಅನ್ನುವ ಒಂದು ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ.
ಅದೇ ರೀತಿ ಗುಣಗಳ ಸಂಖ್ಯೆ ಅಂದ್ರೆ ಗುಣಗಳು ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಅಲ್ಲಿ ವಿವರಣೆಗಳಿದೆ. ಹಾಗೆ ಈ ಗುಣಗಳನ್ನ ಚೆನ್ನಾಗಿ ಹೇಳಲಾಗಿದೆ. ಯಥಾರ್ಥ ಅಂತ ಅಂದ್ರೆ ಅದು ಹೇಗಿದೆಯೋ ಹಾಗೆ ಹೇಳಿದ್ದಾರೆ. ಹೀಗಿದ್ರೆ ಹೀಗೇ ಆಗತ್ತೆ. ಈಗ ಕೆಲವ್ರು ಹೇಳ್ತಾರಲ್ವಾ, ಇವ್ರು ಹೇಳಿದ್ದಾರೆ ಅಂತ ಅಂದ್ಮೇಲೆ ಅದು ಪರ್ಫೆಕ್ಟ್ ಆಗಿರುತ್ತಪ್ಪ. ಕೆಲವ್ರು ಅಡಿಗೆ ಮಾಡ್ಬೇಕಾದ್ರೆ ನೋಡಿ, ಕೆಲವೊಂದು ಯೂಟ್ಯೂಬ್ ಚಾನಲ್ಸ್‌ಗಳನ್ನ ನೋಡ್ತಾರೆ. ಯಾಕ್ ನೋಡ್ತಾರೆ ಅಂದ್ರೆ ಅವ್ರು ಕರೆಕ್ಟಾಗಿ ಹೇಳಿರ್ತಾರೆ. ಮೆಜರ್‌ಮೆಂಟ್ ಎಲ್ಲ ಸೂಪರ್ ಆಗಿ ಹೇಳಿರ್ತಾರಪ್ಪ. ಅದೇ ರೀತಿ ಇಲ್ಲೂ ಸಹ ಈ ಜ್ಞಾನ, ಕರ್ಮ, ಕರ್ತು ಹಾಗೂ ರಾಜಸ, ತಾಮಸ, ಸಾತ್ವಿಕ ಈ ಎಲ್ಲವುದರ ಬಗ್ಗೆ ಗುಣಸಂಖ್ಯೇನ ಅನ್ನುವ ಒಂದು ಗ್ರಂಥದಲ್ಲಿ ಹೇಳಲ್ಪಟ್ಟಿದೆ. ಯಥಾರ್ಥ ಯಥಾವಚ್ಚಾಣು ಅಂದ್ರೆ ಅದು ಹೇಗಿದೆ ಹಾಗೆ ನಾನು ಹೇಳ್ತಾ ಇದ್ದೀನಿ. ಆದ್ರೆ ನೀನ್ ಫಸ್ಟ್ ಕೇಳು. ಇಲ್ಲಿ ಕೇಳು ಅಂತ ಮತ್ತೆ ಮತ್ತೆ ಯಾಕೆ ಭಗವಂತ ಹೇಳ್ತಿದ್ದಾನೆ? ಅವ್ನು ಕೇಳ್ತಾನೆ ಇದ್ದಾನಲ್ವಾ ಅರ್ಜುನ ಪಾಪ. ಏನ್ ಹೇಳಿದ್ರು ಅವ್ನು ಕೇಳ್ತಾ ಇದ್ದಾನೆ. ಆಮೇಲೆ ಅವ್ನಿಗೆ ಏನಾದ್ರು ಡೌಟ್ ಬಂದ್ರೆ ಕೇಳ್ತಾ ಇದ್ದಾನಪ್ಪ ಅಷ್ಟೇ ಅಂತ ನಾವ್ ಅನ್ಕೊಳ್ತೀವಿ. ಅಂದ್ರೆ ಇಲ್ಲಿ ಕೇಳು ಅಂತ ಯಾಕೆ ಹೇಳ್ತಿದ್ದಾನೆ ಅಂತಂದ್ರೆ, ಇನ್ನೂ ನಮ್ಮಲ್ಲಿ ಏನಾದ್ರೂ ನಾನು, ನನ್ನದು, ನನ್ನಿಂದ ಅನ್ನುವ ಅಹಂಕಾರ ಇದ್ರೆ ಅದೆಲ್ಲವುದೂ ಸಹ ತೊಲಗಿ ಹೋಗ್ಬಿಡ್ಬೇಕು. ನೀನು ಏನು ಬಾಯಲ್ಲಿ ನುಡಿತ್ಯಾ ಅದೇ ನಿನ್ನ ಮನಸ್ಸಲ್ಲಿರ್ಬೇಕು. ಬಾಯಲ್ಲಿ ಹಾ ಬನ್ನಿ ನಿಮ್ಮನ್ನ ನೋಡಿ ತುಂಬಾ ಸಂತೋಷ ಆಯ್ತು ಅಂತ ಅಂದ್ಬಿಟ್ಟು ಮನಸ್ಸಲ್ಲಿ ಬೈಕೊಳ್ತಾ ಇದ್ರೆ ಪ್ರಯೋಜನ ಏನ್ ಬಂತು? ಅಂದ್ರೆ ನಮ್ಮ ಬಾಯಿಯಲ್ಲಿ ಏನಿರುತ್ತೆ ಅದೇ ನಮ್ಮ ಮನಸ್ಸಲ್ಲಿ ಇರ್ಬೇಕು. ಆಗ ಏನಾಗ್ತಾ ಹೋಗುತ್ತೆ, ಒಳಗೊಂದು ಹೊರಗೊಂದು ಇಲ್ಲದೆ ಇದ್ದಾಗ ನಮಗೆ ಭಗವಂತ ಅದನ್ನ ಪೂಜೆಯಾಗಿ ಸ್ವೀಕಾರ ಮಾಡ್ತಾ ಹೋಗ್ತಾನೆ. ಹಾಗೇನೆ ಗಮನ ಇಟ್ಟು ಕೇಳು. ಈಗ ನಾನು ಏನೆಲ್ಲ ಹೇಳ್ತಾ ಇದ್ದೀನಿ ಅದು ನೀನ್ ಸುಮ್ನೆ ಅಂತ ಅನ್ಕೋಬೇಡ. ಇದನ್ನ ನಾನು ಏನ್ ಹೇಳ್ತಾ ಇದ್ದೀನಿ ಇದನ್ನ ತುಂಬಾ 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 ಗಮನ ಇಟ್ಟು ಕೇಳು. ಮೊದಲು ನಾನು ನಿನಗೆ ಜ್ಞಾನದ ಬಗ್ಗೆ ಹೇಳ್ತೀನಿ. ಜ್ಞಾನದಲ್ಲೂ ಅಷ್ಟೇ ಸಾತ್ವಿಕ, ರಾಜಸ, ತಾಮಸ 3 ಬಗೆಯ ಜ್ಞಾನವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ನೋಡಿ ನಾವು ಜ್ಞಾನ ಅಂದ್ರೆ ಒಂದೇ ಅನ್ಕೊಂಡ್ಬಿಟ್ಟಿದ್ವಿ. ಅಂದ್ರೆ ತಿಳುವಳಿಕೆ. ಭಗವಂತ ಇದ್ದಾನೆ ಅಂತ ತಿಳುವಳಿಕೆ ಬಂದ್ಬಿಟ್ರೆ ಅದೇ ಅಲ್ವಾ ಜ್ಞಾನ ಅಂತ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ಜ್ಞಾನದಲ್ಲೂ ರಾಜಸ, ತಾಮಸ, ಸಾತ್ವಿಕ ಜ್ಞಾನಗಳಿದೆ ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅದರ ವಿವರಣೆಯನ್ನ ಹೀಗೆ ಕೊಡ್ತಾ ಹೋಗ್ತಾನೆ. ಸರ್ವಭೂತೇಷು ಎಲ್ಲಾ ಜೀವಿಗಳಲ್ಲಿ ಏನ ಯಾವುದರಿಂದ ಏಕಂ ಒಂದು ಭಾವಂ ಸನ್ನಿವೇಶವನ್ನು ಅವ್ಯಯಂ ನಾಶರಹಿತವಾದ ಈಷ್ಣುನೆ ಈಷ್ಣುತೆ ಅಂದ್ರೆ ನೋಡುತ್ತಾನೋ ಅವಿಭಕ್ತಂ ವಿಭಜಿತವಾಗದ ವಿಭಕ್ತೇಶು ಅಸಂಖ್ಯ ವಿಭಾಗಗಳಲ್ಲಿ ತತ್ ಆ ಜ್ಞಾನಂ ಜ್ಞಾನವನ್ನ ವಿಧಿ ತಿಳಿದುಕೋ ತಿಳಿದುಕೋ ಸಾತ್ವಿಕಂ ಸಾತ್ವಿಕ ಗುಣ ಅಂತ. ಅಂದ್ರೆ ಇಲ್ಲಿ ಸಾತ್ವಿಕ ಜ್ಞಾನದ ಬಗ್ಗೆ ಅಂದ್ರೆ ಇಲ್ಲಿ ಜ್ಞಾನ ಅಂತ ಯಾಕೆ ಹೇಳ್ತಿದ್ದಾನೆ ಅಂತ ಅಂದ್ರೆ, ನಾನು ನೆನ್ ಲಾಸ್ಟ್ ಕ್ಲಾಸ್ ನಲ್ಲಿ ಹೇಳ್ತಾ ಇದ್ದೆ, ಎಲ್ಲಾ ಪುಸ್ತಕಗಳನ್ನ ನಾವು ಪೂಜೆ ಮಾಡೋದಿಲ್ಲ ಅಲ್ವಾ? ಕೆಲವು ಪುಸ್ತಕಗಳನ್ನ ಮಾತ್ರ ನಾವಿಟ್ಟು ಪೂಜೆ ಮಾಡೋದು. ಅದೇ ರೀತಿ ಇಲ್ಲಿ ಜ್ಞಾನ ಅಂತ ಅಂದಾಗ ಸಾತ್ವಿಕವಾದ ಜ್ಞಾನ, ರಾಜಸವಾದ ಜ್ಞಾನ, ಹಾಗೆ ತಾಮಸವಾದ ಜ್ಞಾನ ಅಂತ ಇರೋ ಹಾಗೆ ಆ ಜ್ಞಾನ ಮತ್ತು ಗ್ರಂಥಗಳು ಅಂತಾನು ನಾವಿಲ್ಲಿ ತೆಗೆದುಕೊಳ್ತಾ ಇದೀವಿ. ಅಂದ್ರೆ ಇಲ್ಲಿ ಸಾತ್ವಿಕವಾದ ಜ್ಞಾನ ಮತ್ತು ಸಾತ್ವಿಕವಾದ ಗ್ರಂಥಗಳಲ್ಲಿ ನಿಮ್ಗೆ ಏನ್ ಹೇಳಿದ್ದಾರೆ ಅಂತ ಅಂದ್ರೆ, ಸಾತ್ವಿಕವಾದ ಜ್ಞಾನ ಹೇಳುತ್ತದೆ, ಸಾತ್ವಿಕರು ಈ ಜ್ಞಾನವನ್ನ ಹೇಳುತ್ತಾರೆ. ಅಂದ್ರೆ ಸಾತ್ವಿಕವಾದ ಗ್ರಂಥವನ್ನ ಯಾರು ಓದ್ತಾರಪ್ಪ ಅಂತ ನೋಡಿದ್ರೆ ಸಾತ್ವಿಕ ಜ್ಞಾನ ಉಳ್ಳವರು. ಅಂದ್ರೆ ಈಗ ನಾವು ಹೇಳ್ತೀವಲ್ಲ, ನಾನು ಈ ಯಾವುದೋ ಒಂದು ವಿಷಯದ ಬಗ್ಗೆ ನಮಗೆ ಒಂದು ಒಳ್ಳೆ ಪುಸ್ತಕ ಬೇಕು ಅಂದಾಗ ಅದ್ರ ಬಗ್ಗೆ ಜ್ಞಾನ ಇರೋರಿಗೆ ಕೇಳ್ತೀವಿ, ದಯವಿಟ್ಟು ನನಗೆ ಒಂದು ಒಳ್ಳೆ ಪುಸ್ತಕವನ್ನ ತೆಕ್ಕೊಡ್ತೀರಾ ಈ ವಿಷಯದ ಬಗ್ಗೆ. ಈಗ ಫಾರ್ ಎಕ್ಸಾಂಪಲ್ ಭಗವದ್ಗೀತೆಗೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಪುಸ್ತಕನೋ, ವಿಷ್ಣು ಸಹಸ್ರನಾಮಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಳ್ಳೆ ಪುಸ್ತಕನೋ. ಯಾಕೆ ಅವ್ರಿಗೆ ಕೇಳ್ತೀವಿ ಅಂದ್ರೆ ಅವ್ರು ಆಲ್ರೆಡಿ ತಿಳ್ಕೊಂಡಿರ್ತಾರೆ, ಆ ಗ್ರಂಥಕ್ಕೆ ಸಂಬಂಧಪಟ್ಟಿದ್ದು ಸಹ ಅವರಿಗೆ ನಾಲೆಡ್ಜ್ ಇರುತ್ತೆ. ಹಾಗಾಗಿ ನಾವು ಅವ್ರಿಗೆ ಕೇಳ್ತೀವಿ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ಬ ಸೈನ್ಸ್ ಸ್ಟೂಡೆಂಟ್ ಇದ್ದ, ಅವನೇನ್ ಮಾಡ್ತಾನೆ, ಅವ್ರ ಲೆಕ್ಚರರ್ಸ್ಗೆ ಹೋಗಿ ಕೇಳ್ತಾನೆ, ಸರ್ ನನ್ನ ಈ ಸಬ್ಜೆಕ್ಟ್ ಅನ್ನ ನಾನು ಸುದೀರ್ಘವಾಗಿ ಓದ್ಬೇಕು ಅಂದ್ರೆ ನಾನು ಯಾವ ಪುಸ್ತಕ ತಗೊಳ್ಳಿ? ಆರ್ಟ್ಸ್ ಟೀಚರಿಗೆ ಹೋಗಿ ಯಾಕೆ ಕೇಳಲ್ಲ? ಯಾಕೆಂದ್ರೆ ಅವರಿಗೆ ಪುಸ್ತಕದ ಜ್ಞಾನ ಇರಲ್ಲ. ಹಾಗೇನೆ ಸಾತ್ವಿಕರು ಸಾತ್ವಿಕವಾದ ಪುಸ್ತಕವನ್ನ ಅಂದ್ರೆ ಗ್ರಂಥವನ್ನ ಓದ್ತಾರೆ, ಹಾಗೂ ಅದರಲ್ಲಿ ಸಾತ್ವಿಕವಾದ ಜ್ಞಾನ ಅದರಲ್ಲಿ ಅಡಗಿರುತ್ತೆ. ಹಾಗೇನೆ ಸರ್ವಭೂತೇಶು ಏತೈಕಂ ಅಂತ ಅಂದ್ರೆ ಸಮಸ್ತ ಜೀವರಾಶಿಗಳು. ಸಮಸ್ತ ಜೀವರಾಶಿಗಳು ಅಂದ್ರೆ ಏನು? ಸಮಸ್ತ ಜೀವ ಹಾಗೂ ಜಡ ವಸ್ತುಗಳು ಎಲ್ಲವುದೂ ಸಹ
ಅವಿಭಕ್ತಂ ವಿ ವಿಭಕ್ತೇಷು ಅಂತ ಅಂದ್ರೆ ಇವು ಭಿನ್ನವಾಗಿದೆ. ಅಂದ್ರೆ ಜೀವರಲ್ಲೂ ಭಿನ್ನವಾಗಿದ್ದಾರೆ. ಒಬ್ರು ಇದ್ದ ಹಾಗೆ ಇನ್ನೊಬ್ರು ಇಲ್ಲ. ಅಂದ್ರೆ ಇವರು ಸಾತ್ವಿಕವಾದ ಜ್ಞಾನ ಉಳ್ಳವರು ಹೇಗೆ ತಿಳ್ಕೊಂತಾರೆ ಅಂತ ಅಂದ್ರೆ, ಇಲ್ಲಿ ನಾವು ಎಷ್ಟು ಸಮಸ್ತ ಜೀವರಾಶಿಗಳಿದೀವೋ, ಅಂದ್ರೆ ವ್ಯಕ್ತಿಗಳಿರಬಹುದು ಅಥವಾ ಜಡ ವಸ್ತುಗಳಿರಬಹುದು, ಎರಡೂ ಕೂಡ ಒಬ್ಬರು ಇದ್ದ ಹಾಗೆ ಇನ್ನೊಬ್ರು ಇಲ್ಲ. ಯಾಕೆ ಇಲ್ಲಿ ಇಷ್ಟೊಂದು ಒತ್ತು ಕೊಟ್ಟು ಈ ವಿಷಯವನ್ನ ಹೇಳ್ತಿದ್ದಾರೆ ಅಂತ ಅಂದ್ರೆ, ನಾವು ಮೊದಲಿಗೆ ಅಂದ್ರೆ ಸ್ವಲ್ಪ ಹಳೆಯ ಶ್ಲೋಕಗಳಿಗೆ ಹೋದಾಗ ಆ ಭಗವಂತ ಹೇಳ್ತಾನೆ, ದಾನ ತಪಸ್ಸು ಮತ್ತು ಆ ದಾನ ತಪಸ್ಸು ಮತ್ತು ಯಜ್ಞದ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಇದು ಮೂರನ್ನ ನೀನ್ ಮಾಡ್ಲೇಬೇಕು. ಯಜ್ಞ ಮಾಡ್ಲೇಬೇಕು, ದಾನ ಇರ್ಬೇಕು, ಹಾಗೂ ತಪಸ್ಸು ಇರ್ಬೇಕು ಅಂತ. ಅದು ಹೇಳ್ಬೇಕಾದ್ರೆ ಒಂದ್ ವಿಷಯವನ್ನ ಹೇಳ್ತಾನೆ, ಕಾ ಕಾ ಕಾರ್ಯಂವೇ ಅಂತ. ಅಂದ್ರೆ ಇದು ಎಲ್ರಿಗೂ ಒಂದೇ, ಆದ್ರೆ ಅವರವರ ಎಲ್ಲರಿಗೂ ಸಹ ಇದು ಭಿನ್ನವಾಗಿರುತ್ತೆ ಅಂತ. ಅದೇ ರೀತಿ ಇಲ್ಲೂ ಸಹ ಅಷ್ಟೇ, ಸಾತ್ವಿಕವಾದವರು ತಿಳ್ಕೊಂಡಿರ್ತಾರೆ ಜೀವರು ಭಿನ್ನವಾಗಿದ್ದಾರೆ, ಒಬ್ರು ಇದ್ದ ಹಾಗೆ ಇನ್ನೊಬ್ರು ಇಲ್ಲ. ಇಲ್ಲಿ ಯಾವಾಗ ನಾವು ಒಬ್ಬರು ಇದ್ದ ಹಾಗೆ ಇನ್ನೊಬ್ರು ಇಲ್ಲ ಅಂತ ನಾವು ತಿಳ್ಕೊಳ್ತೀವಿ, ಆಗ ಬೇರೆಯವರು ನಮ್ಗೆ ಅವರ ಸಮಸ್ಯೆ ಹೇಳಿದಾಗ ಹೌದಾ ಅಂತ ನಾವು ಕೇಳ್ತೀವಿ. ಯಾಕೆ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಇನ್ನೂ ಹೇಳ್ಬೇಕು ಅಂದ್ರೆ, ಈಗ ಜಡ ವಸ್ತುಗಳು ತಗೊಂಡಾಗ ನಮ್ಗೆ ದೂರದಿಂದ ನೋಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಕಡೂರು ಮಾರ್ಗವಾಗಿ ಎಲ್ಲೋ ಹೋಗ್ತಾ ಇದ್ದೀನಿ ಅಂತ ಅನ್ಕೊಳ್ಳೋಣ. ಅಲ್ಲಿ ಚಿಕ್ಕಮಂಗ್ಳೂರ್ ಬೆಟ್ಟಗಳೆಲ್ಲ ನಿಮಗೆ ಕಾಣ್ತಾ ಹೋಗುತ್ತೆ ಅಲ್ವಾ? ಆ ಬೆಟ್ಟಗಳು ದೂರದಿಂದ ನೋಡಿದಾಗ ನಿಮಗೆಲ್ಲ ಒಂದೇ ತರನೇ ಕಾಣುತ್ತೆ, ಏನು ಡಿಫ್ರೆನ್ಸ್ ಅಂತಾನೆ ಅನ್ಸಲ್ಲ. ಆದ್ರೆ ಹತ್ರ ಹೋದಾಗ ಗೊತ್ತಾಗುತ್ತೆ, ಇಲ್ಲಪ್ಪ, ಇದು ಮುಳ್ಳಯ್ಯನಗಿರಿ ಬೆಟ್ಟ, ಇದು ತುಂಬಾ ಭಿನ್ನವಾಗಿದೆ, ಇಲ್ಲಿ ಕಲ್ಲಿದೆ, ಇಲ್ಲಿ ಮುಳ್ಳಿದೆ, ಅಥವಾ ಇಲ್ಲಿ ಬೆಳೆಯೋ ಮರಗಳೇ ಬೇರೆ. ಅಥವಾ ಇನ್ನೊಂದ್ ಸ್ವಲ್ಪ ಮುಂದೆ ಹೋದಾಗ, ಈಗ ದತ್ತಪೀಠಕ್ಕೆ ಹೋಗ್ತಾ ಇರ್ತಾರ, ನಿಮಗೆ ಅಲ್ಲಿ ಗೊತ್ತಾಗುತ್ತೆ, ಇಲ್ಲ ಇಲ್ಲ, ಈ ಬೆಟ್ಟನೇ ಬೇರೆ ಇದೆ, ಇದೇ ಬೇರೆ ಸ್ಟ್ರಕ್ಚರ್ ಅಲ್ಲಿ ಇದೆ ಅಲ್ವಾ? ಅಂದ್ರೆ ದೂರದಿಂದ ನಿಮಗೆ ಒಂದೇ ತರ ಕಾಣುತ್ತೆ, ಆದ್ರೆ ಹತ್ರ ಹೋದಾಗ ಗೊತ್ತಾಗುತ್ತೆ, ಇಲ್ಲ ಇಲ್ಲ ಇಲ್ಲ, ಅಲ್ಲಿ ಗಿಡಗಳೇ ಬೇರೆ ಇತ್ತು, ಇಲ್ಲಿ ಗಿಡಗಳೇ ಬೇರೆ ಇದೆ, ಅಲ್ಲಿ ಕಲ್ಲು ಬೇರೆ ಇತ್ತು, ಇಲ್ಲಿ ಬೇರೆ ಇದೆ, ಅಲ್ಲಿ ನಡೆಯಕ್ ಈಸಿ ಆಗಿತ್ತು, ಇಲ್ಲಿ ಕಷ್ಟ ಇದೆ. ನಾನು ಯಾಕೆ ನಮ್ಮ ಪ್ರಕೃತಿ ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಜಡ ವಸ್ತುಗಳು ಅಷ್ಟೇ. ಈಗ ಫಾರ್ ಎಕ್ಸಾಂಪಲ್ ಒಂದೇ ಫ್ಯಾಕ್ಟ್ರಿಲಿ ಒಂದೇ ವಸ್ತುಗಳು ಮಾಡಿದ್ರು ಸಹ ಅದು 100% ಒಂದೇ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೆ ಇಲ್ಲಿ ಜೀವರಿರಬಹುದು ಅಥವಾ ಜಡ ವಸ್ತುಗಳಿರಬಹುದು, ಎಲ್ಲವುದೂ ಸಹ ಭಿನ್ನವಾಗಿರುತ್ತೆ. ಹಾಗಾಗಿ ಕೆಲವರಿಗೆ ಸುಖ ನೀಡುವ ವಸ್ತುಗಳು ಅದೇ ಕೆಲವರಿಗೆ ಕಷ್ಟ ಕೊಡಬಹುದು. ಫಾರ್ ಎಕ್ಸಾಂಪಲ್ ಈಗ ಜೀವರು ಮತ್ತೆ ಜೀವರೆಲ್ಲರೂ ಭಿನ್ನ ಅಂತ ಹೇಳ್ತೀವಲ್ವಾ? ಈಗ ಫಾರ್ ಎಕ್ಸಾಂಪಲ್ ಒಂದ್ 50 ಜನ ಫ್ಲೈಟ್ ಅಲ್ಲಿ ಕೂತ್ಕೊಂತಾರೆ ಅಂತ ಅನ್ಕೊಳ್ಳೋಣ. ಎಲ್ಲೋ ಟ್ರಿಪ್ಪಿಗೆ ಹೋಗಕ್ ಫ್ಲೈಟ್ ಅಲ್ಲಿ ಕೂತ್ಕೊಂತಾರೆ. 50 ಜನರ ಎಕ್ಸ್ಪೀರಿಯನ್ಸ್ ಒಂದೇ ತರ ಇರುತ್ತಾ? ಟೇಕ್ ಆಫ್ ಟೈಮ್ ಅಲ್ಲಿ, ಲ್ಯಾಂಡಿಂಗ್ ಟೈಮ್ ಅಲ್ಲಿ ಒಂದೇ ತರ ಇರುತ್ತಾ? ಅಥವಾ ಆ ಪ್ರಕೃತಿ ನೋಡೋದ್ರಲ್ಲಿ ಒಂದೇ ತರ ಇರುತ್ತಾ? ಕೆಲವರಿಗೆ ವಾವ್ ಸೂಪರ್ ಆಗಿದೆ ಅಂತ ಎಂಜಾಯ್ ಮಾಡ್ತಾ ಇದ್ರೆ, ಕೆಲವರು ಅಯ್ಯೋ ಇಲ್ಲಪ್ಪ, ನಂಗೆ ಹೊಟ್ಟೆ ಎಲ್ಲ ತುಳಿಸ್ತಿದೆ, ನನ್ನ ಆರೋಗ್ಯ ಹಾಳಾಯ್ತು, ನನ್ ವಾಮಿಟ್ ಬರ್ತಾ ಇದೆ. ಇನ್ ಕೆಲವರು ಅಯ್ಯೋ ಇಷ್ಟಕ್ಕೆ ಇಷ್ಟೊಂದು ದುಡ್ಡು ಕೊಟ್ಟು ಬರ್ಬೇಕಾಗಿತ್ತಾ, ದುಡ್ಡು ವೇಸ್ಟ್ ಆಯ್ತಲ್ವಾ? ಇನ್ ಕೆಲವರು ಇಲ್ಲಪ್ಪ, ನಂಗೆ ಟೈಮ್ ಸೇವ್ ಆಯ್ತು, ಟ್ರೈನಲ್ಲಿ ಬಂದಿದ್ರೆ ಜಾಸ್ತಿ ಟೈಮ್ ಆಗ್ತಿತ್ತು, ಇದ್ರಲ್ಲಿ ನನಗೆ ಕಮ್ಮಿ ಟೈಮ್ ಆಯ್ತು. ನೋಡಿ, ಒಂದೇ ಫ್ಲೈಟ್ ಅಲ್ಲಿ ಕೂತಿದ್ದಾರೆ, ಬಟ್ ಒಬ್ಬೊಬ್ರ ಥಿಂಕಿಂಗ್ ಒಂದೊಂದ್ ತರ ಇದೆ. ಯಾಕೆ ಹೀಗೆ ಕಷ್ಟ ಸುಖ ಎಲ್ಲ ಗೊತ್ತಾಗಲ್ಲ ನಮ್ಗೆ? ಕೆಲವೊಮ್ಮೆ ಕೆಲವ್ರು ಹೇಳ್ತಾರೆ, ಕೆಲವ್ರು ಹೇಳಿದಾಗ ನಮ್ಗೆ ಅದು ಅರ್ಥನೇ ಆಗಲ್ಲ. ಯಾಕೆ ಹಿಂಗಂತಾರೆ? ಫ್ಲೈಟ್ ಅಲ್ಲಿ ಸಖತ್ತಾಗಿತ್ತಲ್ವಾ, ಇವ್ರು ಯಾಕೆ ಹಿಂಗ್ ಮಾಡ್ತಿದ್ದಾರೆ? ಯಾಕೆ ಅಂದ್ರೆ, ಬಿಕಾಸ್ ವಿ ಆರ್ ಆಲ್ ಡಿಫ್ರೆಂಟ್. ನಾವೆಲ್ಲರೂ ಭಿನ್ನರು. ನೀನ್ ಎಂಜಾಯ್ ಮಾಡ್ದೆ ಅಂತ ಮಾತ್ರಕ್ಕೆ ನಿನ್ ಪಕ್ಕದವರು ಎಂಜಾಯ್ ಮಾಡ್ಬೇಕು ಅಂತ ಖಂಡಿತವಾಗ್ಲೂ ಇಲ್ಲ. ಇದೆಯೇ ಇಲ್ಲಾಂದ್ರೂ? ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು. ನಿಮಗೆ ಇನ್ನೂ ತುಂಬಾ ಚೆನ್ನಾಗಿ ಹೇಳ್ಬೇಕು ಅಂತ ಅಂದ್ರೆ, ಈಗ ಸಾಮಾನ್ಯವಾಗಿ ಅಮ್ಮ ಸ್ವೆಟರ್ ಹೆಣಿಯೋದಕ್ಕೆ ಯಾವಾಗ ಶುರು ಮಾಡ್ತಾಳೆ ಗೊತ್ತಾ? ಅವಳಿಗೆ ಯಾವಾಗ ಚಳಿ ಆಗುತ್ತೋ ಆಗ ಮಗುಗೆ ಸ್ವೆಟರ್ ಹೆಣಿಯೋದಕ್ಕೆ ಶುರು ಮಾಡ್ತಾಳೆ. ನನ್ ಮಗುಗೂ ಚಳಿ ಆಗ್ಬೋದು. ಅಥವಾ ತಾನು ಕಾಟನ್ ಬಟ್ಟೆ ಹಾಕೋಬೇಕಾದ್ರೆ ತನಿಗನ್ಸುತ್ತೆ, ಇಲ್ಲ ಆ ಮಗುಗೂ ಸೆಕೆ ಆಗ್ಬೋದು, ಇನ್ಮೇಲೆ ನಾನ್ ದಪ್ಪ ಬಟ್ಟೆ ಎಲ್ಲ ಹಾಕ್ಬಾರ್ದಪ್ಪ, ಅದಕ್ಕೂ ಸ್ವಲ್ಪ ಫ್ಯಾನ್ ಹಾಕ್ಬೇಕು. ಅಂದ್ರೆ ನಮಗ್ ಹೆಂಗ್ ಫೀಲ್ ಆಗುತ್ತೋ ಹಂಗೆ ಅಂತ ನಾವ್ ಅನ್ಕೊಂತೀವಿ. ಆದ್ರೆ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ, ಡಾಕ್ಟರ್ ಹತ್ರ ಕರ್ಕೊಂಡು ಹೋದಾಗ ಡಾಕ್ಟರ್ ಹೇಳ್ತಾರೆ, ಅಮ್ಮ ಅದೊಂದು ಸಪರೇಟ್ ವಸ್ತು, ಅಂದ್ರೆ ಜೀವಿ ಅಮ್ಮ, ನಿನಗೆ ಅನ್ಸಿದ್ದೆ ಅದಕ್ಕೆ ಅನ್ನಿಸ್ಬೇಕು ಅಂತ ಇಲ್ಲ ಅಲ್ವಾ? ಈಗ ನನಗೇನೋ ಒಂದ್ ವಸ್ತು ತಿಂದೆ, ನನಗೇನೂ ಆಗ್ಲಿಲ್ಲ. ಅದೇ ವಸ್ತುವನ್ನ ನನ್ನ ಮಗುಗ್ ತಿನ್ನಿಸ್ದೆ, ನನ್ ಮಗುಗ್ ಅಲರ್ಜಿ ಆಯ್ತು. ಅಥವಾ ನನ್ ಮಗು ತಿನ್ನೋ ವಸ್ತುನೇ ನಾನ್ ತಿಂದೆ, ನನಗ್ ಅಲರ್ಜಿ ಆಯ್ತು. ಫಾರ್ ಎಕ್ಸಾಂಪಲ್ ಇನ್ನೂ ಹೇಳ್ಬೇಕು ಅಂತಂದ್ರೆ, ಈಗ ಒಂದು 10 ಜನ ಹೋಟೆಲ್‌ಗೆ ಹೋಗ್ತಾರೆ.
10 ಜನ ಹೋಟೆಲ್‌ಗೆ ಹೋದಾಗ ಏನೋ ಒಂದು ಡಿಶ್‌ನ ತುಂಬಾ ಸ್ಪೆಷಲ್ ಡಿಶ್ ಅಂತ ಆರ್ಡರ್ ಮಾಡಿರ್ತಾರೆ ಅಂತ ಅನ್ಕೊಳ್ಳೋಣ. ಆರ್ಡರ್ ಮಾಡಿದಾಗ ಎಲ್ರೂ ಸಹ ಅದನ್ನ ತಿಂದಿರ್ತಾರೆ. ಯಾರೋ ಒಬ್ರಿಗೆ ಅದು ಫುಡ್ ಪಾಯ್ಸನ್ ಆಗ್ಬೋದು. ಅಥವಾ ಯಾರೋ ಒಬ್ರಿಗೆ ಆಹ್, ರಾಷಸ್ ಬರ್ಬೋದು. ಅಲ್ವಾ? ಫಾರ್ ಎಕ್ಸಾಂಪಲ್ ಮಶ್ರೂಮ್ ತಿಂದಾಗ ಆಗ್ಬೋದು ಅಥವಾ ಇನ್ನೇನೋ ತಿಂದಾಗ ಆಗ್ಬೋದು. ಯಾಕಾಗತ್ತೆ? ಬಿಕಾಸ್ ಎಲ್ಲರೂ ಭಿನ್ನ. ಆದ್ರೆ ನಾವ್ ಅನ್ಬೋದು, ನಮ್ಮತ್ರ ಇರೋ ಎಲ್ಲ ಫೋನು ಡಿಫರೆಂಟ್ ಇದ್ರೂ ಸಹ, ಆ ನೆಟ್‌ವರ್ಕ್ ನಮ್ಮನ್ನ ಒಂದುಗೂಡ್ಸುತ್ತೆ. ಅಲ್ವಾ? ಅದೇ ರೀತಿ ಇಲ್ಲಿ ಜೀವರು ಭಿನ್ನ. ಅಂದ್ರೆ ಎಲ್ರತ್ರ ಇರೋ ಫೋನ್‌ಗಳು ಡಿಫರೆಂಟ್ ಡಿಫರೆಂಟ್. ಒಬ್ರತ್ರ ಕಾಸ್ಟ್ಲಿ ಫೋನ್ ಇರ್ಬೋದು, ಅಥವಾ ಒಬ್ರತ್ರ ಕಮ್ಮಿ ಫೋನ್ ಇರ್ಬೋದು, ಅಥವಾ ಇನ್ನೊಬ್ರತ್ರ ಅವ್ರಿಗೆ ಅವ್ರವ್ರಿಗೆ ತಕ್ಕ ಹಾಗೆ ಅವ್ರಿಗೆ ಇಷ್ಟ ಆಗಿ ತಗೊಂಡಿದ್ದಾರೆ. ಆದ್ರೆ ನೆಟ್‌ವರ್ಕ್ ಒಂದೇ ಅಲ್ವಾ? ಅದೇ ರೀತಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂತ ಅಂದ್ರೆ, ಆ ಎಲ್ಲ ಜೀವಿಗಳ ಒಳಗೆ ಇರುವ ಭಗವಂತ ಒಬ್ಬನೇ. ಅಂದ್ರೆ ಈ ಸಾತ್ವಿಕರಿಗೆ ನೀಟಾಗಿ ಗೊತ್ತಿರುತ್ತೆ. ಜೀವರು ಭಿನ್ನ, ಜಡಗಳು ಭಿನ್ನ, ಜಡ ವಸ್ತುಗಳಲ್ಲೂ ಭಿನ್ನ ಇರುತ್ತೆ, ಜೀವರಲ್ಲೂ ಭಿನ್ನ ಇರುತ್ತೆ. ಆದರೆ ಎಲ್ಲರ ಒಳಗಡೆ ಇರುವ ಭಗವಂತ ಒಬ್ಬನೇ. ಹಾಗಾಗಿ ಸಾತ್ವಿಕರು ಹೇಗೆ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನನಗೆ ನೋವಾದ ಹಾಗೆ ಅವನಿಗೆ. ಭಗವಂತ ಭಗವದ್ಗೀತೆಯಲ್ಲಿ ಆಲ್ರೆಡಿ ಹೇಳ್ಬಿಟ್ಟಿದಾನಲ್ವಾ? ನಿನಗೆ ಹೇಗೋ ನಿನ್ನ ಹಾಗೆ ಅವನು ಅಂತ ತಿಳ್ಕೊ. ಹಾಗೇನೆ, ಆದ್ರೆ ಇಲ್ಲಿ ಅವನು ಹೇಗಿದ್ದಾನೆ? ಅಂದ್ರೆ ಭಗವಂತ ಎಲ್ರಲ್ಲೂ ಹೇಗಿದ್ದಾನೆ ಅಂದ್ರೆ, ಅವಿಭಕ್ತಂ, ಒಂದೇ ರೀತಿ ಇದ್ದಾನೆ. ಅವನೇನ್ ಎಲ್ಲೂ ಮೇಲು ಕೀಳು, ಅಥವಾ ಇವನು ತುಂಬಾ ಶ್ರೀಮಂತ, ಇವನು ತುಂಬಾ ಬಡವ, ಅಥವಾ ಪ್ರಾಣಿಗಳಲ್ಲೂ ಅಯ್ಯೋ ಇದು ನಾಯಿ, ಇದು ಹಸು, ಇದು ಕತ್ತೆ, ಇದು ಕುದುರೆ, ಈ ರೀತಿ ಅವನೇನಾದ್ರು ಭಿನ್ನವಾಗಿದ್ದಾನ? ಇಲ್ಲ. ಎಲ್ಲರಲ್ಲೂ ಸಮಾನವಾಗಿ, ಒಂದು ಇರುವೆಯಿಂದ ಹಿಡಿದು ಒಂದು ಆನೆಯವರೆಗೆ, ಒಬ್ಬ ಬಡವನಿಂದ ಹಿಡಿದು ಒಬ್ಬ ಶ್ರೀಮಂತನವರೆಗೆ, ಒಬ್ಬ ಆರೋಗ್ಯವಂತನಿಂದ ಹಿಡಿದು ಒಬ್ಬ ರೋಗಿಷ್ಠನವರೆಗೆ, ಪ್ರತಿಯೊಂದು ಜೀವಿಯಲ್ಲೂ ಸಹ ಭಗವಂತ ಒಂದೇ ರೀತಿ ಇದ್ದಾನೆ. ಆದ್ರೆ ಇಲ್ಲಿ ಮೇಲು ಕೀಳು ಯಾಕೆ ಬರುತ್ತೆ? ಫಾರ್ ಎಕ್ಸಾಂಪಲ್, ನಾವು ಹಸುಕ್ ಪೂಜೆ ಮಾಡ್ತೀವಿ. ಆದ್ರೆ ಇನ್ನೊಂದು ಪ್ರಾಣಿಗೆ ನಾವು ಪೂಜೆ ಮಾಡಲ್ಲಪ್ಪ. ಯಾಕೆ? ಯಾಕೆ ಅಂದ್ರೆ ಅವರವರ ಪೂರ್ವ ಜನ್ಮದ ಯೋಗ್ಯತೆಗೆ ತಕ್ಕ ಹಾಗೆ. ಏಕೆ ಅಂತ ಅಂದ್ರೆ, ಈಗ ಹಸು ಅಂದಾಗ ನಮಿಗ್ ಗೊತ್ತಿರುತ್ತೆ, ಹಸು ಪ್ರದಕ್ಷಿಣೆ ಹಾಕಿದ್ರೆ ನಮ್ಮ ಪಾಪಗಳು ಕಳಿಯುತ್ತೆ. ಅಥವಾ ಇನ್ನೊಂದು ಪ್ರಾಣಿಗ್ ನಾವು ಹಾಕಲ್ಲ. ಏಕೆ ಅಂತ ಅಂದ್ರೆ ಅಲ್ಲಿ ಪಾಪ ಕಳಿಯಲ್ಲ. ಆದ್ರೆ ನಾವು ಹಸುವಿಗೆ ಹೇಗೆ ಆಹಾರವನ್ನ ಕೊಡ್ತೀವೋ, ಹಾಗೆ ಇನ್ನೊಂದು ಪ್ರಾಣಿ ಪಕ್ಷಿಯನ್ನ ನೋಡಿದಾಗ್ಲೂ ನಾವು ಅದಕ್ಕೆ ಆಹಾರವನ್ನ ಕೊಡ್ತೀವಿ. ಯಾಕೆ ಅಂತಂದ್ರೆ, ಅಯ್ಯೋ ಪಾಪ ಅದ್ರಲ್ಲೂ ಭಗವಂತ ಇದ್ದಾನಲ್ವಾ? ಫಾರ್ ಎಕ್ಸಾಂಪಲ್ ಟ್ರಿಪ್ಪಿಗೆ ಹೋಗಿರ್ತೀವಿ ಅಂತ ಅನ್ಕೊಳ್ಳೋಣ. ಅಲ್ಲೆಲ್ಲೋ ಒಂದು ಮಂಗ ಕಾಣ್ತು. ಮಂಗ ಕಂಡಾಗ ನಮ್ಗೆ ಅದು ಅಯ್ಯೋ ಪಾಪ ಅದಕ್ಕೊಂಚೂರು ಏನಾದ್ರು ಕೊಡೋಣ. ಇದೆ ಅಲ್ವಾ? ಅಂದ್ರೆ ಇದೆ ಅಲ್ವಾ ಅನ್ನೋದಕ್ಕಿಂತ ಹೆಚ್ಚಾಗಿ ಪಾಪ ಅದು ಹಸ್ಕೊಂಡಿದೆ. ಅಂದ್ರೆ ಇಲ್ಲಿ ಹಸುಗೂ ಊಟ ಹಾಕ್ತಿದೀವಿ, ಮಂಗಕ್ಕೂ ಊಟ ಹಾಕ್ತಿದೀವಿ, ಬೇರೆ ಇನ್ಯಾವುದೋ ಒಂದು ಪ್ರಾಣಿ ಪಕ್ಷಿ ಕಂಡಾಗ ನಾವು ಅದಕ್ಕೂ ಊಟ ಹಾಕ್ತಿದೀವಿ. ಈಗ ಬೇಸಿಗೆಗಾಲ, ನಮ್ಮೆಲ್ರಿಗೂ ಗೊತ್ತು. ಎಲ್ರೂ ಮನೆ ಮೇಲೆ ನಾವು ನೀರನ್ನ ಇಡ್ತೀವಿ. ಮನೆಯ ಮುಂದೆ ಕೆಲವರು ಜಾಗ ಇದ್ದವರು ಬಾನಿಯಲ್ಲಿ ನೀರನ್ನ ಇಡ್ತಾರೆ. ಯಾಕೆ ಇಡ್ತಾರೆ? ಅಯ್ಯೋ ನಮಿಗೆ ಬಾಯಾರಿಕೆ ಆದ ಹಾಗೆ ಅದಕ್ಕೂ ಅಲ್ವಾ? ಅಂದ್ರೆ ಇಲ್ಲಿ ಜೀವರು ಭಿನ್ನ ಅಂತ ಗೊತ್ತು. ಆದ್ರೆ ಎಲ್ಲರಲ್ಲೂ ಭಗವಂತ ಒಂದೇ ಆಗಿದ್ದಾನೆ ಅನ್ನೋದು ಸಹ ಆ ಸಾತ್ವಿಕರಿಗೆ ತಿಳಿದಿರುತ್ತೆ. ಅದೇ ರೀತಿ ಈ ಎಲ್ಲವುದು ಸಹ ಸಾತ್ವಿಕರ ಗುಣಗಳು ಅಂತ ಇಲ್ಲಿ ಹೇಳ್ತಾ ಹೋಗ್ತಾರೆ. ಅಂದ್ರೆ ಸಾತ್ವಿಕ ಗ್ರಂಥದ್ದು ಹಾಗೂ ಸಾತ್ವಿಕ ಜನರದು ಇಬ್ಬರದು ಸಹ ಇದೇ ರೀತಿಯಾದಂತಹ ಭಾವ ಇರುತ್ತೆ. ಎಲ್ಲೂ ಸಹ ಇಲ್ಲಿ ಭಿನ್ನವಾಗಿ ಹೇಳೋದಿಲ್ಲ. ಅಂದ್ರೆ ಎಲ್ಲರೂ ಭಿನ್ನ ಅಂತ ಗೊತ್ತಿದ್ದರೂ ಸಹ ಎಲ್ಲರ ಒಳಗೆ ಭಗವಂತ ಇದ್ದಾನೆ. ಆಗ್ಲೇ ಹೇಳದ್ನಲ್ಲ, ಎಲ್ಲರನ್ನ ಪ್ರೀತಿಸ್ಬೇಕು. ಯಾಕೆ? ಪತಾ ನಹಿ ಕಿಸಿ ರೂಪ್ ಮೇ ಆಕರ್ ನಾರಾಯಣ ಮಿಲ್ ಜಾಯೇಗಾ. ಅಲ್ವಾ? ಸಾಕಷ್ಟು ಕಥೆಗಳನ್ನ ಕೇಳಿದೀವಿ. ಭಗವಂತ ಗೊತ್ತಿಲ್ಲ. ಅವ್ನ್ ನಮಿಗೆ ದರ್ಶನ ಕೊಡ್ಬೇಕು ಅಂದ್ರೆ ಯಾವ ರೂಪದಲ್ಲಿ ಬೇಕಾದ್ರೂ ದರ್ಶನ ಕೊಡ್ಬೋದು ರೀ. ಯಾಕೆ ಅಂತ ಅಂದ್ರೆ, ನಾವು ಹಲವಾರು ಕಥೆಗಳನ್ನ ಕೇಳಿದಾಗ ಗೊತ್ತಾಗುತ್ತೆ. ನಾವ್ ಹಾಗೇ ಇರ್ಬೇಕು ಅಂತ ನಾವ್ ಯಾಕೆ ಎಕ್ಸ್‌ಪೆಕ್ಟ್ ಮಾಡ್ಬೇಕು? ಅಲ್ವಾ? ಯಾವ ರೂಪದಲ್ಲಿ, ಯಾವ ಪ್ರಾಣಿ ರೂಪದಲ್ಲಿ ಬೇಕಾದ್ರೂ ನಾರಾಯಣ ನಮಿಗ್ ಸಾರಿ ಪ್ರತ್ಯಕ್ಷನಾಗ್ಬೋದು. ಅಥವಾ ಯಾವುದೋ ಒಂದು ಗಿಡದ ರೂಪದಲ್ಲೂ ಸಹ ಅವನು ಪ್ರತ್ಯಕ್ಷನಾಗ್ಬೋದು. ಉದಾಹರಣೆ, ನಾವೆಲ್ಲ ಗಿಡಕ್ಕೂ ಫಾರ್ ಎಕ್ಸಾಂಪಲ್ ಇನ್ನೂ ಚೆನ್ನಾಗಿರೋ ಎಕ್ಸಾಂಪಲ್ ಅಂದ್ರೆ, ಈಗ ನಾವು ಬೆಳಗ್ಗೆ ಎದ್ದು, ಈಗ ಬೇಸಿಗೆ ಅಲ್ವಾ, ಎಲ್ಲಾ ಗಿಡಕ್ಕೂ ನಾವು ಗಾರ್ಡನ್ ಅಲ್ಲಿ ಒಂದಷ್ಟು ಗಿಡ ಇಟ್ಕೊಂಡಿದೀವಿ ಅಂದ್ರೆ ನೀರ್ ಹಾಕ್ತಾ ಇರ್ತೀವಿ. ಎಲ್ಲಾ ಗಿಡಕ್ಕೂ ನೀರ್ ಹಾಕ್ತಿವಿ. ಆದ್ರೆ ತುಳಸಿ ಗಿಡಕ್ಕೆ ನೀರ್ ಹಾಕ್ಬೇಕಾದ್ರೆ ಮನ್ಸಲ್ಲೇ ಎಲ್ಲೋ ಒಂಥರ, ಅಯ್ಯೋ!
ಕೃಷ್ಣನಿಗೆ ಎಷ್ಟಿಷ್ಟ ಅಲ್ವಾ? ಕೃಷ್ಣಾರ್ಪಣಮಸ್ತು. ಯಾಕದ್ ಬರುತ್ತೆ? ಯಾಕೆ ಅಂತ ಅಂದ್ರೆ ಅದು ಭಿನ್ನ. ಆದ್ರೂ ಸಹ ಅದ್ರಲ್ಲಿ ಭಗವಂತ ಇದ್ದಾನೆ. ಅಲ್ವಾ? ಅಂದ್ರೆ ಇದು ನಿಮಗೆ ವ್ಯತ್ಯಾಸ ಗೊತ್ತಾಗ್ಲಿ ಅಂತ ಹೇಳಿದ್ದು. ಈ ರೀತಿ ಸಾತ್ವಿಕರು ಎಲ್ಲವದ್ರಲ್ಲೂ ಭಗವಂತನನ್ನ ನೋಡೋದಿಕ್ಕೆ ಅಥವಾ ಭಗವಂತ ಇದ್ದಾನೆ ಅಂತ ಅವರಿಗೆ ಜ್ಞಾನ ಇರುತ್ತೆ. ಅದು ಮುಂದುವರೆದು ಹೇಳ್ತಾ ಹೋಗ್ತಾನೆ ಭಗವಂತ. ಪೃಥಕ್ತೈವ ಅಂದ್ರೆ ವಿಭಜಿತವಾದ ಕಾರಣದಿಂದ, ತು ಆದರೆ, ಯತ್ ಯಾವ, ಜ್ಞಾನವನ್ನ, ನಾನಾ ಭವೇತ್ ಭವ್ ಭವಾನ್ ಅಂದ್ರೆ ಅನೇಕ ಸನ್ನಿವೇಶಗಳೆಂದು, ಪೃಥಕ್ ವಿಧಾನ್ ವಿಭಿನ್ನವಾದ, ವೇತ್ತಿ ತಿಳಿಯುತ್ತಾನೋ, ಸರ್ವೇಷು ಎಲ್ಲ, ಭೂತೇಷು ಜೀವಿಗಳಲ್ಲಿ, ತತ್ ಆ ಜ್ಞಾನವನ್ನು, ವಿಧಿ ತಿಳಿಯಬೇಕು, ರಾಜಸ ಗುಣದ ಪ್ರಕಾರದಂತೆ. ಅಂದ್ರೆ ಇವರು ಸಹ ಹಾಗೇನೆ. ಅಂದ್ರೆ ಇವರು ಸಹ ಹಾಗೆ ಅಂತ ಅಂದ್ರೆ ಆ ಭಿನ್ನತೆಯಿಂದ ಕೂಡಿರ್ತಾರೆ ಅಂತ ಇವರಿಗೂ ಸಹ ಗೊತ್ತಿರುತ್ತೆ. ಅಂದ್ರೆ ಲೈಕ್ ಸಾತ್ವಿಕರ ತರ. ಹೌದು, ಸಾತ್ವಿಕರು ಹೇಗೆ ಜಡ ವಸ್ತು ಹಾಗೂ ಆ ಜೀವರು ಎಲ್ಲರೂ ಭಿನ್ನ ಅಂತ ಹೇಗೆ ತಿಳ್ಕೊಂತಾರೋ, ಅದೇ ರೀತಿ ಇಲ್ಲಿ ಇವರಿಗೂ ಗೊತ್ತಿರುತ್ತೆ ಎಲ್ಲರೂ ಸಹ ಭಿನ್ನ. ಈಗ ಜಡವಸ್ತು ಭಿನ್ನವಾಗಿದೆ, ಹೌದು ಜಡವಸ್ತು ಭಿನ್ನವಾಗಿದೆ. ನಾವು ಕಲ್ಲುನು ಒಂದೇ ವಜ್ರನೂ ಒಂದೇ ಅಂತ ಅನ್ನೋದಿಕ್ಕಾಗೋದಿಲ್ಲ. ಹಾಗೆ ಪ್ರಾಣಿಗಳಲ್ಲೂ ನಾಯಿಯೂ ಒಂದೇ, ಹಸು ಒಂದೇ, ಕತ್ತೆ ಒಂದೇ, ಕುದುರೆ ಒಂದೇ ಅನ್ನಕ್ಕಾಗತ್ತಾ? ಆಗಲ್ಲ. ಅದಕ್ಕೆ ನೋಡಿ ಇಲ್ಲಿ ಪಂಚವಿಧವಾದ ಭೇದ ಇರುತ್ತಂತೆ. ಹಾಗಾಗಿ ಇದನ್ನ ಪ್ರಪಂಚ ಅಂತ ಕರೀತಾರಂತೆ. ಯಾಕೆ ನಾವಿಲ್ಲಿ ಪ್ರಪಂಚ ಅಂತ ಕರಿತೀವಿ ಅಂದ್ರೆ ಪಂಚವಿಧವಾದ ಭೇದಗಳಿರುತ್ತಂತೆ. ಅದೇ ರೀತಿ ಹಾಗಿದ್ರೆ ನಮಗನ್ಸುತ್ತೆ, ಅಲ್ಲ ಇವರು ಸಾತ್ವಿಕರ ತರನೇ ತಿಳ್ಕೊಂತಾ ಇದಾರಲ್ವಾ, ಪ್ರಾಣಿಗಳು ಬೇರೆ ಬೇರೆ ಇದೆ ಹಾಗೂ ಮನುಷ್ಯರು ಬೇರೆ ಇದೆ, ಈ ಎಲ್ರಲ್ಲೂ ಭಿನ್ನತೆ ಇದೆ ಅಂತ ಇವರು ತಿಳ್ಕೊಳ್ತಾ ಇದಾರಲ್ಲ. ಹಾಗಿದ್ರೆ ಇವ್ರಿಗೂ ಮತ್ತು ಅಂದ್ರೆ ಸಾತ್ವಿಕರಿಗೂ ರಾಜಸರಿಗೂ ಏನು ವ್ಯತ್ಯಾಸನೇ ಇಲ್ವಾ ಅಂತ ನೋಡೋದಾದ್ರೆ ಮುಖ್ಯವಾದ ವ್ಯತ್ಯಾಸ ಇದೆ ಕಣ್ರಿ. ಮುಖ್ಯವಾದ ವ್ಯತ್ಯಾಸ ಏನು ಅಂದ್ರೆ, ಸಾತ್ವಿಕರು ಎಲ್ಲರ ಒಳಗೆ, ಎಲ್ಲ ವಸ್ತುಗಳ ಒಳಗೆ ಭಗವಂತ ಇದ್ದಾನೆ ಅಂತ ತಿಳ್ಕೊಂಡ್ರೆ, ಇಲ್ಲಿ ರಾಜಸರು ದೇವರ ಬಗ್ಗೆ ಎಲ್ಲೂ ಸಹ ಹೇಳೋದೇ ಇಲ್ಲ. ಅಂದ್ರೆ ಈಗ ಪ್ರಾಣಿಗಳಲ್ಲಿ ಭಿನ್ನ ಇದೆ, ಜಡವಸ್ತುಗಳಲ್ಲಿ ಭಿನ್ನ ಇದೆ, ಜೀವರಲ್ಲಿ ಭಿನ್ನ ಇದೆ ಅಂತ ಇವರು ತಿಳ್ಕೊಂತಿದ್ದಾರೆ ವಿನಃ, ಪ್ರಪಂಚದ ಬಗ್ಗೆ ತಿಳ್ಕೊಂತಿದ್ದಾರೆ ವಿನಃ, ಮುಖ್ಯವಾಗಿ ದೇವ್ರ ಬಗ್ಗೆನೆ ತಿಳ್ಕೊಳ್ತಾ ಇಲ್ಲ ಇವರು. ಹಾಗಾಗಿ ಇಲ್ಲಿ ಜಗತ್ತಿನ ಬಗ್ಗೆ ಇವರಿಗೆ ಜ್ಞಾನ ಇದೆ. ಇವರಿಗೆ ಜಗತ್ತಿನ ಬಗ್ಗೆ ಜ್ಞಾನ ಇಲ್ಲ ಅಂತ ಹೇಳೋದಕ್ಕೆ ಆಗೋದೇ ಇಲ್ಲ. ವಿಜ್ಞಾನದ ಪುಸ್ತಕವನ್ನ ತಗೊಂಡಾಗ ಈ ವಿಜ್ಞಾನದಲ್ಲಿ ಏನೆಲ್ಲ ಇದೆ ಅದೆಲ್ಲವೂ ಸಹ ಹೇಳ್ತಾ ಇದ್ದಾರೆ, ಹೇಳ್ತಾ ಇಲ್ಲ ಅಂತ ಹೇಳ್ತಿಲ್ಲ. ವಾಟರ್ ಹೇಗಾಗತ್ತೆ ಅಥವಾ ಮಳೆ ಹೇಗ್ ಬರುತ್ತೆ ಪ್ರತಿಯೊಂದು ಹೇಳ್ತಾ ಇದ್ದಾರೆ. ಆದ್ರೆ ಅಲ್ಲಿ ದೇವರ ಬಗ್ಗೆ ಜ್ಞಾನನೇ ಇಲ್ಲ. ಉದಾಹರಣೆ, ನಾವು ಸಾತ್ವಿಕರು, ನಾವು ಭಗವದ್ಗೀತೆಯನ್ನ ಕೇಳ್ತೀವಿ, ಭಾಗವತವನ್ನ ಕೇಳ್ತೀವಿ, ದೇವರ ಬಗ್ಗೆ ಕೇಳ್ತೀವಿ ಅಂತ ಅಂದಾಗ ನಮಗೆ ಯಾವುದೇ ರೀತಿಯಾದಂತಹ ಸಂಶಯವಾದಂತಹ ಜ್ಞಾನ ಇರೋದೇ ಇಲ್ಲ. ಅಂದ್ರೆ ಭಗವಂತ ಇದ್ದಾನೆ, ಹೌದು ಇದೆಲ್ಲವುದು ನಿಜ ಅಂತ ಹೇಳ್ತಾ ಹೋಗ್ತೀವಿ. ಆದ್ರೆ ಇವರು ರಾಜಸರಿಗೆ ಸಂಶಯಗಳಿರ್ತಾ ಹೋಗತ್ತೆ. ಎಲ್ಲ ತಿಳ್ಕೊಂಡಿರ್ತಾರೆ, ಏನು ತಿಳ್ಕೊಂಡಿಲ್ಲ ಅಂತ ಏನಿಲ್ಲ, ಇವ್ರು ದಡ್ರು ಅಂತ ಅಲ್ಲ, ಎಲ್ಲ ಗೊತ್ತಿದೆ, ಇವರಿಗೆ ಜ್ಞಾನ ಇದೆ. ಆದರೆ ಜಗತ್ತಿನ ಬಗ್ಗೆ ಜ್ಞಾನ ಇದೆಯೇ ವಿನಃ ದೇವರ ಬಗ್ಗೆ ಜ್ಞಾನ ಇಲ್ಲ. ದೇವ್ರೇ ಇದಾನಾ? ಸಂಶಯ. ದೇವ್ರಿಲ್ಲ ಅಂತ ಹೇಳ್ತಾ ಇಲ್ಲ, ದೇವ್ರಿದಾನಾ? ಕ್ವಶನ್ ಮಾರ್ಕ್. ಸಾತ್ವಿಕರು ಭಗವಂತ ಇದ್ದೇ ಇದ್ದಾನೆ, ಭಗವಂತನ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಪಡ್ತಾರೆ. ಪ್ರತಿಯೊಂದರಲ್ಲಿ ಭಗವಂತ, ನಾನು ಹೇಳಿದ್ನಲ್ಲ, ನೀರ್ ಹಾಕ್ಬೇಕಾದ್ರೂ ಸಹ ನಾವು ನಮ್ಮ ಮನಸ್ಸು ತಕ್ಷಣ ಹೇಳುತ್ತೆ, ಅಯ್ಯೋ ತುಳಸಿ ಗಿಡಕ್ಕೆ ನೀರ್ ಹಾಕ್ತಾ ಇದೀಯಾ ನೀನು. ಅಂದ್ರೆ ಅರಿವಿಲ್ಲದೆ ನಮ್ಮ ಮನಸ್ಸಿನಲ್ಲಿ ಭಕ್ತಿ ಮೂಡ್ಬಿಡುತ್ತೆ. ಆದ್ರೆ ಇವ್ರಿಗೇನಿಲ್ಲ, ಎಲ್ಲ ಗಿಡನೂ ಒಂದೇ. ಹಾಗಾಗಿ ಸಂಶಯ ಸಂಶಯವಾದ ಜ್ಞಾನ ನಮಗಿರಲ್ಲ, ಆದ್ರೆ ಇವರಿಗೆ ಸಂಶಯ ಜ್ಞಾನ ಇರುತ್ತೆ. ಅಂದ್ರೆ ನಿಸ್ಸಂಶಯ ಅಂತ ಹೇಳ್ತೀವಲ್ಲ, ಆ ರೀತಿ ನಿಸ್ಸಂಶಯವಾದ ಜ್ಞಾನ ಇವರಿಗೆ ಇರುವುದಿಲ್ಲ. ಯಾರಿಗೆ? ರಾಜಸರಿಗೆ. ಆದ್ರೆ ಸಾತ್ವಿಕರಿಗೆ ಹಾಗಲ್ಲ. ಅವರಿಗೆ
ಹಲವಾರು ವಿಷಯದ ಬಗ್ಗೆ ಜ್ಞಾನ ಇರ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ. ಇನ್ನು ತಾಮಸರ ಬಗ್ಗೆ ಹೇಳ್ತಾ ಹೋಗ್ತಾನೆ ಭಗವಂತ. ಯತ್ ಯಾವುದು, ತು ಆದರೆ, ಕೃತ್ವತ್ ಅಂದ್ರೆ ಸರ್ವತ್ರವಾಗಿ, ಏವಸ್ಮಿನ್ ಏವ ಕಾರ್ಯ ಕಾರ್ಯವನ್ನ, ಸತ್ವಂ ಸತ್ವವಾದುದು, ಅಹೈತುಕಂ ಕಾರಣವಿಲ್ಲದೆ, ಅತ್ತತ್ ಅತ್ತತ್ವ ಅರ್ಥತ್ವ ಅಂದ್ರೆ ನೈಜತೆಯಲ್ಲಿ ಜ್ಞಾನವಿಲ್ಲದ, ಅಲ್ಪಂ ಅಂದ್ರೆ ತುಲ್ಯವಾದ, ಚ ಮತ್ತು ತತ್ ಅದು, ತಾಮಸಂ ತಮೋ ಗುಣದಲ್ಲಿ ಇರುವಂತಹದು, ಉಧ ವೃಥಂ ಅಂದ್ರೆ ಎಂದು ಹೇಳಲಾಗಿದೆ. ಈ ತಾಮಸರ ಬಗ್ಗೆ ಹೇಳ್ಬೇಕಾದ್ರೆ ಭಗವಂತನಿಗೆ ಬೇಜಾರಾಗ್ಬಿಡುತ್ತೆ ಪ್ರತಿ ಸಲನೂ ಅಷ್ಟೇ. ಸಾತ್ವಿಕ ಮತ್ತೆ ರಾಜಸರ ಬಗ್ಗೆ ಮಾತಾಡ್ತಾ ಹೋಗ್ತಾನೆ ಭಗವಂತ. ಏಕೆಂದ್ರೆ ರಾಜಸರಾದ್ರೂ ಇವತ್ತಲ್ಲ ನಾಳೆ ಬದ್ಲಾಗ್ತಾರೆ ಅಂತ. ಆದ್ರೆ ಈ ತಾಮಸರು ಏನಿದಾರೆ ಇವ್ರು ಯಾವತ್ತೂ ಎಲ್ಲೂ ಸಹ ಬದಲಾಗೋದಿಲ್ಲ ಕಣ್ರಿ. ಬದಲಾಗದೆ ಇರೋದ್ರ ಜೊತೆಗೆ ಇವ್ರು ಏನ್ ಮಾಡ್ತಾ ಹೋಗ್ತಾರೆ, ಇನ್ನು ಕೆಳಲೋಕಕ್ಕೆ ಹೋಗ್ತಾ ಹೋಗ್ತಾರೆ. ಹಾಗಾಗಿ ಯಾವ ಜ್ಞಾನದಿಂದ ಸತ್ಯದ ತಿಳುವಳಿಕೆಯೇ ಇವ್ರಿಗಿರೋದಿಲ್ಲ. ಸತ್ಯ ಅಂದ್ರೆ ಏನು ಅಂತಾನೆ ಗೊತ್ತಿರೋದಿಲ್ಲ. ಸತ್ಯ ಅಂತ ಏನು ಗೊತ್ತಿಲ್ಲದೆ ಇದ್ರಾರು ಪರವಾಗಿಲ್ಲ, ನಾವಿದು ಸತ್ಯ ಅಂತ ಹೇಳಬಹುದು. ಆದ್ರೆ ಈ ತಾಮಸರು ಏನ್ ಮಾಡ್ತಾರೆ ಅಂದ್ರೆ ಯಾವಾಗ್ಲೂ ಸಹ ತಪ್ಪು 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 ತಿಳುವಳಿಕೆ. ಅಂದ್ರೆ ಇವರಿಗೆ ಸರಿಯಾದ ಜ್ಞಾನ ಇರೋದಿಲ್ಲ. ಫಸ್ಟ್ ಪಾಯಿಂಟ್ ಜ್ಞಾನನೇ ಇರೋದಿಲ್ಲ. ಅದ್ರ ಜೊತೆಗೆ ಇನ್ನೊಂದ್ ಸ್ವಲ್ಪ ಈಗ ಫಾರ್ ಎಕ್ಸಾಂಪಲ್ ನೀಟ್ ಎಕ್ಸಾಮ್ಸ್ ಇದ್ದಂಗೆ, ಒಂದು ಸರಿಯಾದ ಆನ್ಸರ್ ಗೊತ್ತಿಲ್ಲ, ತಪ್ಪ ಆನ್ಸರ್ ಬರೀತಾರೆ. ತಪ್ಪ ಆನ್ಸರ್ ಬರೆದ್ರೆ ಏನ್ ಮಾಡ್ತಾರೆ, ಮೈನಸ್ ಪಾಯಿಂಟ್ಸ್ ತಗೊಳ್ತಾ ಹೋಗ್ತಾರೆ. ಈ ರೀತಿ ತಾಮಸರು ಏನ್ ಮಾಡ್ತಾರೆ ಅಂತಂದ್ರೆ, ಯಾವ ಜ್ಞಾನದವರು ಅಂತ ನಾವೇನಾದ್ರೂ ನೋಡೋದಾದ್ರೆ, ಇಲ್ಲಿ ಇವರಿಗೆ ಜೀವರು, ಜೀವ ಅಥವಾ ಭಗವಂತ ಇದು ಯಾವುದರ ಬಗ್ಗೆನೂ ಭಿನ್ನತೆನೇ ಇಲ್ಲ, ಎಲ್ರೂ ಒಂದೇ ಅಂತ ಹೇಳ್ತಾ ಹೋಗ್ತಾರೆ. ದೇವರನ್ನ ಅಂದ್ರೆ ಉದಾಹರಣೆ ಇಲ್ಲಿ ಕ್ರಿಸ್ತ ಅಂತ ಅಂದ್ರೆ ಭಗವಂತ ಪೂರ್ಣ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಅವನು ಪೂರ್ಣ, ನಾವು ಅಪೂರ್ಣ. ನಮ್ಗೆ ಜ್ಞಾನ ಇದೆಯಾ, ಜ್ಞಾನದಲ್ಲೂ ನಾವು ಅಪೂರ್ಣರೇ, ಇನ್ನೂ ನಾವು ತಿಳ್ಕೊಂತಾನೆ ಇದೀವಿ. ಯಾಕೆ ಅಂತ ಅಂದ್ರೆ ಭಗವಂತ ಆನಂದದ ಕಡಲು, ಜ್ಞಾನದ ಕಡಲು. ಈಗ ಸಮುದ್ರದ ಮುಂದೆ ನಿಂತು ಸಮುದ್ರದಲ್ಲಿ ಎಷ್ಟು ನೀರಿರುತ್ತೋ ಅಷ್ಟು ಭಗವಂತನ ಜ್ಞಾನ ಇದೆ. ನಾವು ಅಷ್ಟನ್ನು ಹೀರ್ಕೊಳಕ್ ಆಗುತ್ತಾ ಅಂತ ನೋಡೋದಾದ್ರೆ ಖಂಡಿತ ಇಲ್ಲ. ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕ ಹಾಗೆ ನಾವು ನೀರನ್ನ ಹಿಡಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಮನೇಲಿ ಏನೋ ಒಂದು ಫಂಕ್ಷನ್ ಇದೆ ಅಂತ ಅನ್ಕೊಳ್ಳೋಣ, ಎಲ್ಲೋ ಕೆರೆಯಿಂದ ನೀರ್ ತರಬೇಕು ಅಂತ ಅಂದ್ರೆ ಒಂದು ಪುಟ್ಟ ಮಗು ಪುಟ್ಟ ಕೊಡದಲ್ಲಿ ನೀರ್ ತರ್ತಾ ಹೋದ್ರೆ ಸ್ವಲ್ಪ ಬಲಿಷ್ಠರು ಸ್ವಲ್ಪ ದೊಡ್ಡ ಕೊಡವನ್ನ ತರ್ತೀವಿ. ಅದೇ ಸ್ವಲ್ಪ ಗಂಡಸರು ಏನ್ ಮಾಡ್ತಾರೆ, 2-3 ಕೊಡ ಹೊತ್ಕೊಂಡ್ ಬರ್ತಾರೆ. ಅಂದ್ರೆ ಇಲ್ಲಿ ಅವರವರ ಶಕ್ತಿಗೆ ಅನುಸಾರವಾಗಿ ಅವರವರ ಯೋಗ್ಯತೆ ಅಂತ ಇಲ್ಲಿ ನಾವು ತಗೊಳ್ಳೋಣ, ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಇಲ್ಲಿ ಅವರವರು ಜ್ಞಾನವನ್ನ ಪಡಿತಾ ಹೋಗ್ತಾರೆ. ಅಂದ್ರೆ ಇಲ್ಲಿ ನೀರು ನಾನು ಜ್ಞಾನದ ಪ್ರತೀಕವಾಗಿ ತಗೊಳ್ತಾ ಇದ್ದೀನಿ. ಅದೇ ರೀತಿ ಇಲ್ಲಿ ಭಗವಂತ ಕೃಷ್ಣ ಅವನು ಪೂರ್ಣ ಅಂತ ಅರ್ಥ ಅಲ್ವಾ. ಅವನು ಪೂರ್ಣ, ನಾವು ಎಂದೂ ಸಹ ಪೂರ್ಣರಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಉದಾಹರಣೆ, ಈಗ ಮಣ್ಣಿನಿಂದ ನಾವು ಮಡಿಕೆಯನ್ನ ಮಾಡ್ತೀವಿ. ಇಲ್ಲಿ ಮಣ್ಣು ದೈವ ಇದ್ದ ಹಾಗೆ, ನಾವು ಜೀವ, ಅವನಿಗೆ ಹೇಗೆ ಬೇಕೋ ಹಾಗೆ ಆಕಾರ ಕೊಟ್ಟು ನಮಗೆ ನಮ್ಮನ್ನ ಪೂರ್ಣಗೊಳಿಸ್ತಾ ಹೋಗ್ತಾನೆ. ಇಲ್ಲಿ ಭಗವಂತ ಪೂರ್ಣ. ಆದ್ರೆ ಜೀವನ ವಿಷಯದಲ್ಲಿ ಇದು ಪೂರ್ಣ ಅದು ಪೂರ್ಣ ಅಂತ ಹೇಳೋದಿಕ್ಕೆ ಬರೋದೇ ಇಲ್ಲ. ಜೀವರು ದೇವರಾಗೋದಿಕ್ಕೆ ಸಾಧ್ಯವೇ ಇಲ್ಲ. ಈಗ ಹೇಗೆ ಅಂತ ಅಂದ್ರೆ, ಮನೆಯಲ್ಲಿ ಸಾಕಷ್ಟು ರೂಮ್ಗಳಿರುತ್ತೆ ಅಲ್ವಾ, ಎಲ್ಲಾ ರೂಮ್ಗಳು ಸಹ ಮನೆಯ ಒಂದು ಅಂಗ. ಆದ್ರೆ ಯಾವ್ದೋ ಒಂದ್ ರೂಮಲ್ಲಿ ಕುತ್ಕೊಂಡ್ಬಿಟ್ಟು ಇದೇ ಇಂಪಾರ್ಟೆಂಟ್ ಅಂತ ಹೇಳೋದಿಕ್ ಆಗೋದಿಲ್ಲ. ಅದೇ ರೀತಿ ಭಗವಂತ ನಮ್ಮೆಲ್ಲರಲ್ಲಿ ಇದ್ದಾನೆ, ಅದ್ರಲ್ಲಿ ಏನು ಡೌಟೇ ಇಲ್ಲ. ಭಗವಂತ ಇರೋದಕ್ಕೆ ನಾನು ಇವತ್ತು ಮಾತಾಡ್ತಾ ಇರೋದು, ಭಗವಂತ ಇರೋದಕ್ಕೆ ನಾವೆಲ್ಲರೂ ಕೇಳ್ತಾ ಇರೋದು. ಭಗವಂತ ಇಲ್ಲ ಅಂತ ಆದ್ರೆ ನಮ್ಮವರೇ ನಮ್ಮನ್ನ ಮುಟ್ಟಿ ಮತ್ತೆ ಎಲ್ಲಿ ಅಶೌಚ ಆಗೋದ್ವಿ ಅಂತ ಅನ್ಬಿಟ್ಟು ಏನ್ ಮಾಡ್ತಾರೆ, ಹೋಗಿ ಸ್ನಾನ ಮಾಡ್ತಾರೆ. ಹೀಗಿರ್ಬೇಕಾದ್ರೆ ನಮಗ್ ಗೊತ್ತು, ನನ್ನಲ್ಲಿ ಭಗವಂತ ಇದ್ರೆ ಮಾತ್ರ ಅವನು ಸಂಪೂರ್ಣ ನಿಧಿ ಅಂತ ನಮ್ಗೆ ಗೊತ್ತು. ಆದ್ರೆ ಇಲ್ಲಿ ಇವ್ರೇನ್ ಅನ್ಕೊಂಡ್ಬಿಟ್ಟಿರ್ತಾರೆ, ಭಗವಂತನ ಒಂದು ಭಾಗ ನಾವೇ ಭಗವಂತರು, ನಾವೇ ದೇವರು. ಕೆಲವರು ವಾದ ಮಾಡ್ತಾರೆ ನೋಡಿ, ಕೆಲವರು ತುಂಬಾ ಬುದ್ಧಿಜೀವಿಗಳಿರ್ತಾರೆ, ಅವ್ರು ಹಾಗೆ ವಾದ ಮಾಡೋದು. ಹೇಗ್ ವಾದ ಮಾಡ್ತಾರೆ ಅಂದ್ರೆ,
ನಾನಿದ್ರೇನೆ ಕಣ್ರಿ. ನಾನಿಲ್ಲ ಅಂತಂದ್ರೆ ಏನು? ಏನೂ ಇಲ್ಲ. ಭಗವಂತನೂ ಇಲ್ಲ. ಈ ಜಗತ್ತೂ ಇಲ್ಲ. ಏನೂ ಇಲ್ಲ ಅಂತ ಅಂದ್ಕೊಂತಿರ್ತಾರೆ. ಆದ್ರೆ ಯಾಕೆ ತಾಮಸ ಗುಣದವರು ಹೀಗಿರ್ತಾರೆ ಅಂತ ನೋಡೋದಾದ್ರೆ, ಈಗ ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದು ಹಗ್ಗ ಬಿದ್ದಿರುತ್ತೆ ಅಂತ ಅನ್ಕೊಳ್ಳೋಣ. ಒಬ್ಬ ವ್ಯಕ್ತಿ ಬಂದು ಅದನ್ನ ನೋಡಿ ಹೆದರ್ಕೊಳ್ತಾನೆ. ಯಾಕೆ ಹೆದರ್ಕೊಂತಾನೆ ಅಂತ ಅಂದ್ರೆ, ಅಯ್ಯೋ! ಅದು ಹಾವು ಅನ್ಕೊಂಡ್ಬಿಟ್ಟೆ ಅಲ್ವಾ? ಅದು ಹಾವಲ್ಲ. ಆದ್ರೆ ಹಾವು ಅಂತ ಅನ್ಕೊಂಡ್ ನಾನೇನ್ ಮಾಡ್ದೆ ಹೆದರ್ಕೊಂಡ್ಬಿಟ್ಟೆ. ಭಯ ಬಂತು. ಯಾಕೆ ಬಂತು ನಿನಗೆ ಭಯ? ನೀನ್ ಯಾವತ್ತೋ ಹಾವು ನೋಡಿರ್ತೀಯ ಅಥವಾ ಹಾವು ತುಳಿದಿರ್ತೀಯ ಅಥವಾ ಹಾವು ನಿನಗೆ ತೊಂದ್ರೆ ಕೊಟ್ಟಿರುತ್ತೆ. ಹಾಗಾಗಿ ನಿನಗೆ ಆ ಹಗ್ಗ ಕಂಡಾಗ ನಿನಗೆ ಅದು ಹಾವು ಅಂತ ನಿನಗ್ ಭಯ ಆಯ್ತು. ಅಲ್ವಾ? ಆದ್ರೆ ಈಗ ತಾಮಸರಿಗೆ ಕೇಳೋಣ. ಇವ್ರು ಸಾವನ್ನ ನೋಡೇ ಇಲ್ಲ ಅಲ್ವಾ? ಆದ್ರೆ ಸಾವಿಗೆ ಯಾಕೆ ಹೆದರ್ಕೊಂತಾರೆ? ಯಾಕೆ ಅಂತ ಅಂದ್ರೆ, ನಮ್ಮ ಜೀವ ಏನಿದೆ, ಅಂದ್ರೆ ನಮ್ಮ ಆತ್ಮ ಏನಿದೆ, ಅದು ಹಿಂದಿನ ಜನ್ಮದಲ್ಲಿ ಸಾವನ್ನ ಕಂಡಿರುತ್ತೆ. ಹಾಗಾಗಿ ಈಗ ನಮಗೂ ಅಷ್ಟೇ. ನಾವು ನೋಡಿಲ್ಲ, ಸಾವನ್ನ ನೋಡಿಲ್ಲ. ನಾವ್ ಎಷ್ಟು ಚೆನ್ನಾಗಿ ಕವಿಗಳು ಬರೀತಾರೆ. ಅದ್ರಲ್ಲೂ ಬೇಂದ್ರೆಯವ್ರು ಬರೀತಾ ಹೋಗ್ತಾರೆ. ಸಾವಿಗೆ ನಾನ್ ಹೆದರೋದಿಲ್ಲ. ಯಾಕೆ ಅಂತ ಅಂದ್ರೆ, ಸಾವು ಬಂದಾಗ ನಾನಿರೋದಿಲ್ಲ ಅಂತ. ಆದ್ರೆ ಇಲ್ಲಿ ಹಾವಿಗೆ ಹೆದರ್ತಾ ಇದೀವಿ ಅಂದ್ರೆ ಅರ್ಥ ಏನು? ಅಲ್ಲ ಹಗ್ಗವನ್ನ ಹಾವು ಅಂತ ತಿಳ್ಕೊಳ್ತಾ ಇದೀವಿ ಅಂತ ಅಂದ್ರೆ, ನೀನ್ ಹಾವು ನೋಡಿದ್ಯಾ ತಾನೇ? ಹಾಗಿದ್ರೆ ಸಾವಿಗೆ ಯಾಕೆ ಹೆದರ್ಕೊಳ್ತಿದ್ಯಾ? ಸಾವು ನೋಡಿದ್ಯಾ ನೀನು? ಆದ್ರೆ ಇಲ್ಲಿ ಹೈತುಕಂ ಭ್ರಮೆ ಅಂತ ತಿಳ್ಕೊಳ್ತಾರೆ. ಈಗ ಹಗ್ಗವನ್ನ ಹೇಗೆ ಹಾವು ಅಂತ ತಿಳ್ಕೊಂಡ್ರು, ಹಾಗೆ ಅವರು ಈ ಜಗತ್ತನ್ನ ಭ್ರಮೆ ಅಂತ ತಿಳ್ಕೊಂತಾರೆ. ಆದ್ರೆ ಅವ್ರು ಯಾಕೆ ಭ್ರಮೆ ಅಂತ ತಿಳ್ಕೊಳ್ತಾರೆ ಅಂತ ಅಂದ್ರೆ, ಅವರಿಗೆ ಯಾವುದೇ ಕಾರಣಕ್ಕೂ ಪ್ರೂವ್ ಮಾಡೋದಿಕ್ಕೆ ಆಗೋದಿಲ್ಲ. ಇದು ಭ್ರಮೆ ಅಂತ. ಯಾಕೆ? ಅದು ನಿಜ ಆಗಿರೋದಿಲ್ಲ. ಈಗ ಕೆಲವ್ರು ಹೇಳ್ತಾರಲ್ವಾ, ನೀನು ಭಗವಂತನನ್ನ ತೋರ್ಸು. ಭಗವಂತ ಇಲ್ವೇ ಇಲ್ಲ. ಭಗವಂತ ಎಲ್ಲಿದ್ದಾನೆ? ಭಗವಂತನೇ ಎಲ್ಲಾ ಮಾಡ್ತಿದ್ದೀನಿ ಅಂತ ಹೇಳ್ತಾನಲ್ಲ, ಹೇಗ್ ಸಾಧ್ಯ? ಇಲ್ಲಪ್ಪಾ ಅಂತ ಅಂದ್ರೆ ಅವ್ರು ಒಪ್ಪೋದಿಲ್ಲ. ಆದ್ರೆ ಅವರಿಗೆ ಉಪ್ಪು ನೀರನ್ನೋ, ಸಿಹಿ ನೀರನ್ನೋ ಕೊಟ್ಟಾಗ ಅದ್ರ ವ್ಯತ್ಯಾಸ ಗೊತ್ತಾಗತ್ತಲ್ವಾ? ಹೇಗ್ ಗೊತ್ತಾಗತ್ತೆ? ಅದರ ರುಚಿಯಿಂದ. ಅಂದ್ರೆ ನಮಗೆ ಭಗವಂತ ಇದಾನೆ ಅಂತ ನಮ್ಮ ಅನುಭವಕ್ಕೆ ಬರ್ಬೇಕು ಅಂತ ಅಂದ್ರೆ, ನಮಿಗ್ ಗೊತ್ತಾಗ್ಬೇಕು ಅಂದ್ರೆ, ಅದು ಕೇವಲ ಅನುಭವದಿಂದ ಎಲ್ಲವನ್ನ ತೋರ್ಸೋದಿಕ್ಕೆ ಆಗೋದಿಲ್ಲ. ಅವ್ರು ಹಸುವನ್ನ ತೋರ್ಸೋದಿಕ್ಕೆ ಆಗತ್ತಾ? ಕೋಪವನ್ನ ತೋರ್ಸೋದಿಕ್ಕೆ ಆಗತ್ತಾ? ಪ್ರೀತಿಯನ್ನ ತೋರ್ಸೋದಿಕ್ಕೆ ಆಗತ್ತಾ? ಆಗಲ್ಲ. ಪ್ರೀತಿಯನ್ನಾದ್ರೂ ಕೊನೆ ಪಕ್ಷ ಹಗ್ ಮಾಡೋ, ಮುತ್ತು ಕೊಟ್ಟೋ, ಅವರಿಗೆ ಬೆಲೆ ಕೊಟ್ಟೋ ನಾವು ತೋರಿಸ್ಬೋದು. ಕೋಪ ಬಂತು ಅಂದ ತಕ್ಷಣ ಅವ್ರಿಗೆ ಹೊಡೆದೋ, ಬೈದೋ ನಮ್ಮ ಮುಖದ ಎಕ್ಸ್‌ಪ್ರೆಷನ್ ಇಂದ ಗೊತ್ತಾಗ್ತಾ ಹೋಗುತ್ತೆ. ಆದ್ರೆ ಹಸುವನ್ನ ತೋರ್ಸೋದಿಕ್ಕಾಗತ್ತಾ? ಆಗಲ್ಲ. ಹಾಗೇನೆ ಭಗವಂತ ಇದಾನೆ. ಆದ್ರೆ ಅವ್ರು ಅದನ್ನ ಒಪ್ಕೊಳ್ಳೋದಿಕ್ಕೆ ರೆಡಿನೇ ಇರೋದಿಲ್ಲ. ಅದಕ್ಕೆ ಯಾಕೆ ಇದಕ್ ಕಾರಣನಪ್ಪಾ ಅಂತ ಏನಾದ್ರೂ ನೋಡೋದಾದ್ರೆ, ಇಲ್ಲಿ ಅವರು ಅಥಾರ್ಥವತ್ ಅಂದ್ರೆ ತಪ್ಪು ತಿಳುವಳಿಕೆ ಸರಿಯಾಗಿ ತಿಳ್ಕೊಂಡೇ ಇರೋದಿಲ್ಲ. ಅಂದ್ರೆ ಈಗ ನಾವು ಭಗವಂತನ ಬಗ್ಗೆ ಇವ್ರೇನಾದ್ರು ಹೇಳಿದ್ರೆ, ತಿಳ್ಕೊಂಡ್ರೆ ಇವ್ರೇನ್ ಮಾಡ್ತಾರೆ ಅಂದ್ರೆ, ಅವ್ರು ಈಗ ಫಾರ್ ಎಕ್ಸಾಂಪಲ್ ಭಗವದ್ಗೀತೆಯ ಒಂದೊಂದು ಶ್ಲೋಕದ ಅರ್ಥಗಳು ಸಹ ನಮಗೆ ಜೀವನದಲ್ಲಿ ಅತ್ಯಮೂಲ್ಯ ಅಂತ ಅನ್ನಿಸ್ತಾ ಇರುತ್ತೆ. ಆದ್ರೆ ತಾಮಸರಿಗೆ ಅನ್ಸೋದಿಲ್ಲ. ಯಾಕೆ ಅಂದ್ರೆ ಅವ್ರಿಗನ್ಸುತ್ತೆ ಇದು ಬರೀ ಶಬ್ದದ ಕಂತೆ ಅಂತ. ಯಾಕೆ ಅಂದ್ರೆ ಇವ್ರು ಅಲ್ಪ. ಅಂದ್ರೆ ತಿಳುವಳಿಕೆ ಇರೋದಿಲ್ಲ ಅನ್ನೋದಕ್ಕಿಂತ ತಪ್ಪು ತಿಳುವಳಿಕೆಯೇ ಅವರಲ್ಲಿ ಏನಾಗ್ತಾ ಹೋಗಿರುತ್ತೆ, ಹೆಚ್ಚಾಗ್ತಾ ಹೋಗಿರುತ್ತೆ ಅಂತ ಇಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಭಗವಂತ ಹೇಗಿದ್ದಾನೆ ಅಂತ ಹೇಳೋದಾದ್ರೆ, ಭಗವಂತ ಅವ್ಯಯ ಕಣ್ರಿ. ಅವ್ಯಯ ಅಂತ ಅಂದ್ರೆ ಎಂದೂ ಸಹ ಕೊನೆ ಆಗದೆ ಇರೋನು. ಈ ಬುದ್ಧಿ ಯಾರಲ್ಲಿ ಇರುತ್ತೆ ಅಂದ್ರೆ ಸಾತ್ವಿಕರಲ್ಲಿ ಇರುತ್ತೆ. ಯಾಕೆ ಅಂತಂದ್ರೆ ನಮ್ಮ ಭಾವನೆಗಳು ಮೂಡುವುದಕ್ಕೆ ಭಗವಂತನೇ ಕಾರಣ ಅಂತ ಸಾತ್ವಿಕರು ತಿಳ್ಕೊಂಡಿರ್ತಾರೆ. ಹಾಗಾಗಿ ಇಲ್ಲಿ 20ನೇ ಶ್ಲೋಕದಲ್ಲೂ ಹೇಳ್ತಾ ಹೋಗ್ತಾರೆ. ಭಾವ ವ್ಯಯ ಅಂತ. ಅಂದ್ರೆ ಅವನೇ ಭಾವ, ಅವನು ಅವ್ಯಯ. ಆದ್ರೆ ಈ ತಾಮಸರು ಆ ರೀತಿ ತಿಳ್ಕೊಂಡಿರೋದಿಲ್ಲ. ಯಾಕೆ ಈ ರೀತಿ ಭಿನ್ನವಾದ ಆಲೋಚನೆಗಳು ಮೂಡ್ತಾ ಹೋಗುತ್ತೆ ಮನುಷ್ಯರಲ್ಲಿ? ಈಗ ನಮಗೆ ಒಂದು ವಿಷಯದಲ್ಲಿ ಭಕ್ತಿ ಮೂಡಿದ ಹಾಗೆ ಯಾಕೆ ಬೇರೆಯವರಿಗೆ ಮೂಡ್ತಾ ಇಲ್ಲ ಅಂತ ಅನ್ನೋದಕ್ಕೆ ಇಲ್ಲಿ ತುಂಬಾ ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ. ಸಾತ್ವಿಕರು ಅಂತ ಅಂದ್ರೆ ದೇವರ ಬಗೆಗಿನ ಜ್ಞಾನ ಹಾಗೂ ದೇವರ ಬಗ್ಗೆ ತಿಳ್ಕೋಬೇಕಾದವರಿಗೆ ಇದ್ದಂತಹ ಜ್ಞಾನ ಅಥವಾ ದೇವತೆಗಳ ಜ್ಞಾನ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ರಾಜಸ ಅಂತ ಅಂದ್ರೆ ಸಾಮಾನ್ಯ ಜ್ಞಾನ. ಅಂದ್ರೆ ನಾವೆಲ್ಲರೂ ಜನಸಾಮಾನ್ಯರು ರೀ.
ಇಲ್ಲಿ ಯಾಕೆ ಇಲ್ಲಪ್ಪ ನಾನು 100% ನಂಬ್ತೀನಿ ಅಂತ ಅಂದ್ರೂನು, ನನ್ನ ಜೀವನದಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಅಂದ್ರೆ ಜನರ ಜೀವನದಲ್ಲಿ ನಾವು ಒಂದಲ್ಲ ಒಂದು ಕ್ಷಣ ಭಗವಂತನನ್ನ ಮರೆಯುವಂತಹ ಸಾಕಷ್ಟು ಕಾರಣಗಳಿರುತ್ತೆ. ಹಾಗಾಗಿ ರಾಜಸರು ಅಂದ್ರೆ ಜನಸಾಮಾನ್ಯರು ಅಂದ್ರೆ ಸಾಮಾನ್ಯವಾದ ಜ್ಞಾನ. ಆದ್ರೆ ತಾಮಸರು ಅಂತಂದ್ರೆ ದೈತ್ಯರ ಜ್ಞಾನ. ಯಾರು ಭಗವಂತ ಇಲ್ವೇ ಇಲ್ಲ ಅಂತ ವಾದ ಮಾಡ್ತಾರೆ, ನಾವು ಅವ್ರಿಗೆ ಹೇಳ್ತಾ ಹೋಗ್ಬೇಕು, ಇದು ದೈತ್ಯರ ಲಕ್ಷಣ ಅಂತ. ಯಾಕೆ ಅಂತ ಅಂದ್ರೆ ಅವರೇ ಅಲ್ವಾ ಭಗವಂತನೇ ಇಲ್ಲ. ಹಿರಣ್ಯಕಶಿಪು ಇರ್ಬೋದು. ಹಿರಣ್ಯಕಶಿಪುವನ್ನ ಅವ್ನು ಹೇಳ್ತಾನೆ, ಎಲ್ಲಿದ್ದಾನೆ ನಿನ್ನ ಹರಿ, ಕರಿ, ಈ ಕಂದಲ್ಲಿದಾನ, ಆ ಕಂದಲ್ಲಿದಾನ, ಎಲ್ಲಿದ್ದಾನೆ? ಆದ್ರೆ ಪ್ರಹ್ಲಾದನಿಗೆ ಗೊತ್ತಿರತ್ತೆ. ಯಾಕೆ ಅಂತಂದ್ರೆ ಪ್ರಹ್ಲಾದನ ಒಂದೊಂದು ಕಷ್ಟದಲ್ಲೂ ಸಹ ಭಗವಂತ ಕೈ ಹಿಡಿದು ಕಾಪಾಡಿರ್ತಾನೆ. ಪ್ರಹ್ಲಾದನಿಗೆ ಯಾಕೆ ಅಷ್ಟೊಂದು ನಂಬಿಕೆ? ಯಾಕೆ ಅಂತ ಅಂದ್ರೆ ಅವನ ಅನುಭವಕ್ಕೆ ಬಂದಿರತ್ತೆ. ಕೊನೆಗೆ ಆ ಹಿರಣ್ಯಕಶಿಪುವಿನ ಆ ಕ್ರೂರತೆಯನ್ನ ತಾಳಲಾರದೆ ಭಗವಂತನೇ ಕಂಬ ಹೊಡೆದು ಬಂದ್ಬಿಡ್ತಾನೆ. ನಾನಿದ್ದೀನಿ, ನೀನು ತಿಳ್ಕೊಂಡಿಲ್ಲ ನನ್ನನ್ನ ಅಂತ. ಅದೇ ರೀತಿ ಈ ತಾಮಸರಿಗೂ ಸಹ ಭಗವಂತನೇ ಬಂದು ಬುದ್ಧಿ ಹೇಳ್ಬೇಕಾಗತ್ತೆ, ನೀನು ತಿಳ್ಕೊಂಡಿದ್ದು ತಪ್ಪು ಕಣಪ್ಪ, ನಾನು ಇದ್ದೀನಿ ಅಂತ. ಅದೇ ರೀತಿ ನಮ್ಮ ಜ್ಞಾನ ಏನಿದೆ, ನಾವ್ ಅನ್ಕೊಂತಾ ಇದೀವಿ ಅಷ್ಟೇ, ನಾನು ಜ್ಞಾನವನ್ನ ತಿಳ್ಕೊಳ್ತಾ ಇದ್ದೀನಿ, ಜ್ಞಾನದ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದೋ, ಇನ್ನೊಂದು ಮತ್ತೊಂದು, ನಾನು ಜ್ಞಾನವನ್ನ ಪಡಿತಾ ಇದ್ದೀನಿ ಅಂದ್ರೆ ಆ ಜ್ಞಾನ ಯಾವುದು? ಸಾತ್ವಿಕವಾದ ಜ್ಞಾನನ, ರಾಜಸವಾದ ಜ್ಞಾನನ, ಅಥವಾ ತಾಮಸವಾದ ಜ್ಞಾನನ ಅಂತ ನಮಗೆ ನಾವೇ ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಈ ರೀತಿ ಇವತ್ತು ಈ 3 ಶ್ಲೋಕಗಳಲ್ಲಿ, ಮೊದಲನೇ ಶ್ಲೋಕದಲ್ಲಿ ಭಗವಂತ ಈ 3 ಅಂದ್ರೆ ಜ್ಞಾನ, ಕರ್ಮ ಮತ್ತೆ ಕರ್ತೃ, ಇದ್ರಲ್ಲಿ ಸಾತ್ವಿಕ, ರಾಜಸ, ತಾಮಸ ಗುಣಗಳಿದೆ ಅಂತ ಹೇಳ್ತಾ ಹೋದ್ರೆ, ಉಳಿದ 3 ಶ್ಲೋಕದಲ್ಲಿ ಸಾತ್ವಿಕ, ರಾಜಸ, ತಾಮಸ ಜ್ಞಾನದ ಬಗ್ಗೆ ಇಲ್ಲಿ ತಿಳುವಳಿಕೆಯನ್ನ ಕೊಡ್ತಾ ಹೋಗ್ತಾನೆ. ಮುಂದೆ ಯಾವ ವಿಷಯದ ಬಗ್ಗೆ ಕೊಡ್ತಾನೆ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಭಗವಂತನಿಗೆ ಕೇಳೋಣ, ಭಗವಂತ ನನ್ನಲ್ಲೂ ಸಹ ರಾಜಸ ಗುಣ ಹಾಗೂ ತಾಮಸ ಗುಣ ಇದ್ರೆ ಅದನ್ನೆಲ್ಲವುದನ್ನ ಕಳೆದು ಸಾತ್ವಿಕವಾದ ಜ್ಞಾನವನ್ನ ನನಗೆ ಕರುಣಿಸಪ್ಪ ಅಂತ ಹೇಳಿ ಭಗವಂತನನ್ನ ಕೇಳ್ಕೊಳ್ಳೋಣ. ಯಾಕೆಂದ್ರೆ ಎಲ್ಲವುದೂ ಸಹ ಅವನು ಕೊಟ್ರೆ ಅಷ್ಟೆ. ಈಗ ಮನೆಯಲ್ಲಿ ಯಜಮಾನ ಎಲ್ಲವುದನ್ನ, ಫಾರ್ ಎಕ್ಸಾಂಪಲ್ ಒಂದು ಕೆಲ್ಸಕ್ಕೆ ಹೋಗ್ತೀವಿ ಅಂದ್ರೆ ಬಾಸ್ ಎಲ್ಲದನ್ನು ಸ್ಯಾಂಕ್ಷನ್ ಮಾಡಿದ್ರೆ ಅಲ್ವಾ, ಒಂದು ರಜಾ ಇರ್ಬೋದು ಅಥವಾ ಒಂದು ಪ್ರಮೋಷನ್ ಇರ್ಬೋದು, ಎಲ್ಲವುದು ಬಾಸ್ ಡಿಕ್ಲೇರ್ ಮಾಡ್ಬೇಕು, ಅದನ್ನ ಒಪ್ಕೋಬೇಕು. ಅದೇ ರೀತಿ ನಮ್ಮೆಲ್ಲರ ಬಾಸ್ ಭಗವಂತ. ಯಾಕೆಂದ್ರೆ ನಮ್ಗೆ ಒಳ್ಳೆ ಬುದ್ಧಿ, ನಮ್ಮ ಒಳ್ಳೆ ಮನಸ್ಸು, ನಮ್ಮ ಒಳ್ಳೆ ಮಾತು ಎಲ್ಲವುದಕ್ಕೂ ಕಾರಣಕರ್ತ ಅವನೇ. ಹಾಗಾಗಿ ಅವನಿಗೆ ಕೇಳ್ಕೊಳ್ಳೋಣ, ನಮಗೆ ಒಳ್ಳೇದನ್ನೇ ಮಾಡು ತಂದೆ, ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸು, ನಮಗ್ ಕಷ್ಟ ಕೊಡ್ಬೇಡ ಅಂತ ನಾವು ಕೇಳಲ್ಲ, ಆದ್ರೆ ಧರ್ಮ ಮಾರ್ಗದಲ್ಲಿ ನಡೆಸು, ಸದಾ ನಮ್ಮ ಜೊತೆ ಇರು ಅಷ್ಟೆ. ಯಾಕೆ ಅಂತ ಅಂದ್ರೆ ಕುಂತಿನೇ ಕೇಳದ್ಲಲ್ವಾ, ಯಾಕೆಂದ್ರೆ ಕಷ್ಟದಲ್ಲಿ ಇದ್ದಾಗ ನಾವು ಭಗವಂತನನ್ನ ಎಂದೂ ಮರೆಯೋದಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಸಾತ್ವಿಕರು ಸುಖ ಬಂದಾಗ್ಲೂ ಸಹ ಮರೆಯೋದಿಲ್ಲ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಹಿರಿಯರು ನೋಡಿ, ಏನಾದ್ರೂ ಒಂದು ಶುಭ ಸುದ್ದಿ ಕೇಳಿದ ತಕ್ಷಣ ಫಸ್ಟ್ ಏನ್ ಮಾಡೋರು? ಹೋಗಿ ಮೊದ್ಲು ದೇವ್ರಿಗೆ ತುಪ್ಪದ ದೀಪ ಹಚ್ಚು ಅಂತ ಅನ್ನೋರು. ಕಾರಣ ಏನು? ನಾವು ಒಳ್ಳೆ ವಿಷಯದಲ್ಲೂ ನಮಗೆ ಸುಖ ಬಂದಾಗ್ಲೂ ನಾವು ಭಗವಂತನ್ ಮರಿಬಾರ್ದು. ಹೇಗ್ ಮರೆಯೋದಿಕ್ಕೆ ಸಾಧ್ಯ? ಇನ್ನೂ ಹೇಳ್ಬೇಕು ಅಂದ್ರೆ, ಮೊದಲನೇ ಸಲ ಒಂದು ಹೆಣ್ಣು ಗಂಡನ ಮನೆಗೆ ಹೋದಾಗ್ಲೂ ಅವ್ರು ಮಾಡೋ ಫಸ್ಟ್ ಕೆಲ್ಸನೇ ದೇವ್ರಿಗೆ ದೀಪ ಹಚ್ಚು. ಯಾಕೆ ಅಂತ ಅಂದ್ರೆ ಒಳ್ಳೇದ್ರಿಂದ ಶುರುವಾಗ್ಲಿ. ಹಾಗೇನೆ ನಮ್ಮ ಸಂಪ್ರದಾಯದಲ್ಲೂ ನಾವು ಹೆಜ್ಜೆ ಹೆಜ್ಜೆಗೆ ಭಗವಂತನನ್ನ ಜ್ಞಾಪಿಸ್ಕೊಳ್ತೀವಿ, ಆದ್ರೆ ನಮಗ್ ಗೊತ್ತಾಗೋದಿಲ್ಲ ಅಷ್ಟೇ. ಆದ್ರೆ ಈಗ ತಿಳಿದು ಭಗವಂತನನ್ನ ಜ್ಞಾಪಿಸ್ಕೊಳ್ಳೋಣ. ತಿಳಿದು ಅನ್ನೋದಕ್ಕಿಂತ ಅರಿತು, ಯಾಕೆಂದ್ರೆ ಭಗವಂತ ಇದ್ದಾನೆ, ಹಿ ಈಸ್ ಎವ್ರಿಥಿಂಗ್ ಅಂತ ಸಂಪೂರ್ಣ ಅವನಿಗೆ ಶರಣಾಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಥ್ಯಾಂಕ್ ಯು.